ಓಂ ಶಾಂತಿ. ಓಂ ಶಾಂತಿ. 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 ಅವ್ಯಕ್ತ ಶಾಂತಿ. ಮುರಳಿ ಮಂಥನದ ಮುಂದುವರೆದ ಭಾಗ. ಇವತ್ತಿನ ದಿನಾಂಕ 21 ಜನವರಿ 2026. ಬಾಬಾ ಏನ್ ಹೇಳ್ತಿದ್ರು, ಜ್ಞಾನ ರತ್ನಗಳ ಜೋಳಿಗೆಯನ್ನ ತುಂಬಿಕೊಂಡು ಬೇರೆಯವ್ರಿಗೆ ಏನ್ ಮಾಡಬೇಕು, ದಾನ ಮಾಡಬೇಕು. ಎಷ್ಟು ದಾನ ಮಾಡ್ತಾ ಹೋಗ್ತಿರೋ, ಬೇರೆಯವರಿಗೆ ಭಗವಂತನ ಪರಿಚಯವನ್ನ ಕೊಡ್ತಾ ಹೋಗ್ತಿರೋ, ಅಷ್ಟು ಬೇರೆಯವರಿಂದ ನಿಮಗೆ ಆಶೀರ್ವಾದ ಹೇಳೋದು ಸಿಗತ್ತೆ. बाप की याद में दिल एकदम तर जानी चाहिए. ತಂದೆಯ ನೆನಪು ವರ್ತಮಾನ ಸಮಯದಲ್ಲಿ ಹೇಗಿರಬೇಕು ಅಂತಂದ್ರೆ, ಒಂದು ಸೆಕೆಂಡ್ ನಲ್ಲಿ ನಿಮ್ಮ ಹೃದಯ ಏನಾಗಿರ್ಬೇಕಂತ, ಸ್ಟಾಪ್ ಆಗ್ಬಿಡ್ಬೇಕು ಅಂತ ಹೇಳ್ತಾರ. ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅಂತಾನ? ಹೇಗೆ? ಈಗ ತುಂಬಾ ಖಾರವಾಗಿರುವಂತ ಒಂದು ವಸ್ತುವನ್ನ ನಾಲ್ಗೆ ಮೇಲಿಟ್ಟೆ ಏನಾಗ್ತದೆ? ಏನಾಗತ್ತೆ? ಅದರ ಎಫೆಕ್ಟ್ ತಕ್ಷಣ ಶರೀರದ ಮೇಲೆ, ಆತ್ಮದ ಮೇಲೆ ಬೀಳತ್ತೆ. ಹೌದಾ? ಹೌದು. ಕರೆಂಟ್ ಅನ್ನ ಮುಟ್ಟಿದ್ರೆ ಏನಾಗ್ತದೆ? ಗೊತ್ತಿಲ್ಲದೆ ಕರೆಂಟ್ ಮುಟ್ಟಿದವಪ್ಪ ಏನಾಗ್ತದೆ? ಸೆಕೆಂಡ್ ಅಲ್ಲಿ ಹೊಡಿತದೆ. ಏನ್ ಹೊಡಿತದೆ? ಕರೆಕ್ಟ್. ಆ ಮೊದಲು ನಿಮ್ಮ ಮನಸ್ಸು ಎಲ್ಲೇ ಇದ್ರು, ಏನೇ ಸಂಕಲ್ಪ ಮಾಡ್ತಾ ಇದ್ರು, ಯಾವುದೇ ವಸ್ತು ವ್ಯಕ್ತಿಗಳ ಜೊತೆಗಿದ್ರೂ ಕೂಡ ಶಾಖ ಹೊಡೆದ ತಕ್ಷಣದಲ್ಲಿ ಗಮನ ಎಲ್ಲೋಗ್ತದೆ? ಶಾಕಿನ ಕಡೆಗೆ ಹೋಗತ್ತೆ. ಕೆಲವೊಂದು ಸೆಕೆಂಡ, ಕೆಲವೊಂದು ನಿಮಿಷಗಳವರೆಗೆ ಅದರ ಎಫೆಕ್ಟ್ ಆತ್ಮದ ಮೇಲೆ, ಮನಬುದ್ಧಿಯ ಮೇಲೆ ಇರುತ್ತೆ. ಹೌದಾ? ಹಾಗೇನೆ ಬಾಯಲ್ಲಿ ಯಾವಾಗಲೂ ಐಸ್ ಕೆಂಡಿ ಹಾಕೊಂಡ್ಬಿಟ್ವಿ, ಇನ್ನು ತಂಪಾಗಿರೋದನ್ನು ಕುಡಿದು ಬಿಟ್ವಿ, ತಕ್ಷಣದಲ್ಲಿ ಅನ್ಬಿಡ್ತಾ ಕೆಮ್ಮಾಗ್ಬಿಡ್ತದೆ. ಅಂದ್ರೆ ಯಾವುದೋ ಒಂದು ವಸ್ತುವಿನ ಜೊತೆಗೆ ನಾವು ಕನೆಕ್ಟ್ ಆದಾಗ, ಅದು ಪವರ್ಫುಲ್ ಇದ್ದಾಗ, ಬೇರೆ ಎಲ್ಲರ ಜೊತೆಗೆ ಆತ್ಮ ಡಿಸ್ಕನೆಕ್ಟ್ ಆಗ್ಬಿಟ್ಟು ಆ ವಸ್ತುವಿನಲ್ಲಿರುವಂಥ ಗುಣದ ಜೊತೆಗೆ ಏನಾಗ್ಬಿಡ್ತದೆ, ಅದು ಕನೆಕ್ಟ್ ಆಗ್ಬಿಡ್ತದೆ. ಹಾಗೆ ಇವತ್ತೇನಾಗಿದೆ, ಬಾಬನ್ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಅಣ್ಣವರೇ ಅರ್ಧ ಗಂಟೆ ಆದರೂ ಕನೆಕ್ಟ್ ಆಗೋದಿಲ್ಲ, ಅನುಭವನೇ ಆಗೋದಿಲ್ಲ, ಸುಸ್ತಾಗ್ತಾ ಇರ್ತದೆ, ಬೇಜಾರಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಏನಾಗ್ತದೆ? ನಿದ್ರೆ ಬರ್ತಾ ಇರ್ತದೆ ಅಂತ ಹೇಳ್ತೀವಿ ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ಈಗ ಯೋಗ ಹೀಗಿರ್ಬೇಕು, ಒಂದು ಸೆಕೆಂಡ್ ಅಲ್ಲಿ ಏನಾಗ್ಬೇಕು? ನಿಮ್ಮ ಮನಸ್ಸು ಶಾಂತ ಆಗ್ಬಿಡ್ಬೇಕು, ತಣ್ಣಗಾಗ್ಬಿಡ್ಬೇಕು. ಯಾವ್ದಲ್ಲಿ? ತಂದೆ ನೆನಪು ಅನುಭವದಲ್ಲಿ. ಅಂದ್ರೆ ಬಾಬಾ ನಿಮ್ಮನ್ನ ಅಷ್ಟು ಫಾಸ್ಟ್ ಆಗಿ ಅವರ ಶಕ್ತಿಯನ್ನ ಬೇರೆ ಕಡೆ ಕೊಡೋದಲ್ಲಿ ಏನ್ ಮಾಡ್ಬೇಕು? ಉಪಯೋಗ ಮಾಡ್ಕೊಳ್ಬೇಕು. ಅಷ್ಟು ಶೀತಲತೆಯ ಅನುಭವ ಹೇಳುವಂಥದ್ದು ಒಂದು ಸೆಕೆಂಡ್ ನಲ್ಲಿ ಆಗ್ಬೇಕು. एक बाप की ही याद सतानी चाहिए, क्योंकि बाप से वर्षा कितना भारी मिलता है. ಪುನಃ 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 ಮನಸ್ಸೇನಾಗ್ಬೇಕು? ಬಾಬನ ನೆನಪ ಕಡೆ ಹೋಗ್ಬೇಕು 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 ಅಂತ. ಅದಕ್ಕೆ ಏನಾಗ್ಬೇಕು? ಆಕರ್ಷಣೆ ಆಗ್ಬೇಕಾಗ್ತದೆ. ಹೀಗೆ ಕೆಲವೊಂದು ಪ್ರಪಂಚದಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಹವ್ಯಾಸಗಳು ಇರ್ತವೆ. ಅದನ್ನ ನೀವು ಹವ್ಯಾಸ ಅಂತನಾದ್ರೂ ಹೇಳಬಹುದು, ಅಥವಾ ಚಟ ಅಂತಾನು ಹೇಳಬಹುದು. ಯಾವುದು? ಗುಟ್ಕಾ ತಿನ್ನೋದಿರ್ಬೋದು, ಟೀ ಕಾಫಿ ಕುಡಿಯೋದಿರ್ಬೋದು, ಸಿಗರೇಟ್ ಸೇದುವಂಥದ್ದಿರ್ಬೋದು, ಅಥವಾ ಸರಾಯಿ ಕುಡಿಯೋದು ಇರ್ಬೋದು, ಇನ್ನು ಕೆಲವರಿಗೆ ನಾನ್ ವೆಜ್ ತಿನ್ನುವಂಥದ್ದು ಇರ್ಬೋದು, ಫಿಲ್ಮ್ ನೋಡೋದಿರ್ಬೋದು. ಈಗ ಹೊಸದೊಂದು ಚಟ ಸ್ಟಾರ್ಟ್ ಆಗಿದೆ. ಯಾವುದು? ಅಲ್ವಾ? ಸ್ವಲ್ಪ ತುಂಬಾ ಜನರಿಗೆ ಎಫೆಕ್ಟ್ ಆಗಿದೆ ಅಲ್ವಾ? ಏನು ಊಟ ತಿಂಡಿ ಇಲ್ದಿದ್ರು ಪರವಾಗಿಲ್ಲ, ಮೊಬೈಲ್ ಅಂತೂ ಬೇಕೇ ಬೇಕು. ಸ್ವಲ್ಪ ಟೈಮ್ ಸಿಗಿದ್ರು ಕೂಡ ಏನಾಗ್ತದೆ? ಮನಸ್ಸು ಎಳಿತಾ ಇರ್ತದೆ. ವಾಟ್ಸಪ್ ಅಲ್ಲಿ ಯಾರ್ದಾರ ಮೆಸೇಜ್ ಬಂದಿದ್ಯಾ, ಯಾರ್ದಾರ ಮಿಸ್ಡ್ ಕಾಲ್ ಬಂದಿದ್ಯಾ ಅಂತ ಏನಾಗ್ತಾ ಹೋಗ್ತದೆ? ಮನಸ್ಸು ಎಳಿತಾ ಇರ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ, ನಿಮಗೂ ಕೂಡ ತಂದೆಯ ನೆನಪು ಹೇಳೋದೇನಾಗ್ಬೇಕು? ಹೀಗೆ ಎಳಿತಾ ಇರ್ಬೇಕಾಗ್ತದೆ. ಸರಿನಾ?
ಯಾಕೆ ಅಂತಂದ್ರೆ ನೀವು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಗೂ ಅಷ್ಟೊಂದು ಆಸ್ತಿ ಹೇಳುವಂಥದ್ದು ಸಿಗತ್ತೆ. ಯಾರಿಂದ? ಬಾಬಾರದ್ದು. ಬಾಬರ್ ತಂದೆ ಅಲ್ವಾ? ಲೌಕಿಕದಲ್ಲೂ ಕೂಡ ತಂದೆ ತಾಯಿಗಳಿಂದ ಆಸ್ತಿ ಸಿಕ್ಕತ್ತಂದ್ರೆ ಏನ್ ಮಾಡ್ತೀವಿ ನಾವು? ಓಡೋಗ್ತೀವಲ್ವಾ ತರ್ಲಿಕ್ಕೆ. ಹಾಗೆ ಇಲ್ಲೂ ಕೂಡ ನಿಮ್ಮ ಮನಸ್ಸನ್ನ ಬಾಬನಲ್ಲಿ ಇಟ್ಟಾಗ ಅಷ್ಟು ಆಸ್ತಿ ಸಿಗುವಂತಹ ಅನುಭವ, ಸಂಪಾದನೆಯ ಅನುಭವ, ಜಮಾದ ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. अपने को देखना चाहिए हमारा बाप के साथ कितना लव है. ನಮ್ಮನ್ನ ನೋಡ್ಕೊಳ್ಬೇಕು. ಏನಂತ? ನಮ್ದು ತಂದೆ ಜೊತೆಗೆ ಇಷ್ಟೊಂದು ಪ್ರೀತಿ ಇದೆ. ಓಕೆ, ಬಾಬನ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆಯೋ ಇಲ್ವೋ? ಇದೆ. ಪಕ್ಕಾ? ಹ್ಮ್. ಗ್ಯಾರಂಟಿ? ಗ್ಯಾರಂಟಿ. ಆದರೆ ಏನಾದರೆ? ಸ್ವಲ್ಪ ಸಮಯ ಅಷ್ಟೇ ಇರುತ್ತೆ. ಅಲ್ಲ, ನನಗೆ ಅವಶ್ಯಕತೆ ಬಾಬನಿದ್ದಾಗ ಮಾತ್ರ ಪ್ರೀತಿ ಉಕ್ಕಿ ಹರಿತಾ ಇರ್ತದೆ. ನನಗೆ ಭಗವಂತನ ಅವಶ್ಯಕತೆ ಇರಬೇಕು. ಅವಾಗೇನಾಗ್ತದೆ? ಪ್ರೀತಿ ಹೆಚ್ಚಾಗಿರುತ್ತೆ. ಎಳಿತಾ ಇರ್ತದೆ. ಭಗವಂತನಿಗೆ ಅವಶ್ಯಕತೆ ಇದ್ದಾಗ ನಮಗೆ ಸಬೂಬು ಬರ್ತದೆ, ಕಾರಣಗಳು ಬರ್ತವೆ ಅಲ್ವಾ? ಮಜಾ ಏನು ಗೊತ್ತಾ? ನಮ್ಮ ಆರೋಗ್ಯ ಸರಿ ಇಲ್ಲ, ಹಣಕಾಸಿನ ಸಮಸ್ಯೆ ಇದೆ, ತೊಂದರೆ ಇದೆ, ಪರಿಸ್ಥಿತಿ ಇದೆ, ವಿಘ್ನಗಳಿದ್ದಾವೆ. ಆವಾಗ ನಾವು ಬಾಬರನ್ನ ಹೆಚ್ಚಿಗೆ ನೆನಪು ಮಾಡ್ತೀವಿ, ಹೌದಾ? ಆರೋಗ್ಯ ಚೆನ್ನಾಗಿದೆ, ಇವತ್ತು ಏನು ಸಮಸ್ಯೆ ಇಲ್ಲ ಅಂತಂದಾಗ ಏನ್ ಮಾಡ್ತೀವಿ? ಅಣ್ಣವ್ರಿ ತುಂಬಾ ಚಳಿ ಅಲ್ವಾ, ಬೆಳಿಗ್ಗೆ ಎಳ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮೂರು ಬೆಡ್ಶೀಟ್ ಹಾಕೊಂಡು ಏನ್ ಮಾಡ್ತೀವಿ? ಮಲಗಿರ್ತೀವಿ. ಅಂದ್ರೆ ಈಶ್ವರ್ಯ ಕಾರ್ಯಕ್ಕೆ ಸಹಯೋಗ ಕೊಡುವಂತ ಸಮಯದಲ್ಲಿ ನಮಗೆ ಅಷ್ಟೊಂದು ಬಾಬನ ಮೇಲೆ, ಈಶ್ವರ್ಯ ಸೇವೆಯ ಪ್ರತಿ ಏನಿಲ್ಲ, ಪ್ರೀತಿ ಇಲ್ಲ. ಯಾವ್ದಲ್ಲಿರ್ಬೇಕು? ನಮ್ಮ ಕಾರ್ಯದಲ್ಲಿ ಬಾಬನ ಇಟ್ಕೊಳ್ಬೇಕು, ಬಾಬನ ಕಾರ್ಯದಲ್ಲಿ ನಾವು ಹೆಚ್ಚಿಗೆ ಸಹಯೋಗಿಗಳಾಗ್ಬೇಕು. ಬಾಬನ ಕಾರ್ಯದಲ್ಲಿ ನಾವು ಸಹಯೋಗಿಗಳಾಗಬೇಕು. ಹಾಗಿದ್ರೆ ಬಾಬನ ಜೊತೆಗೆ ಮಾತುಕತೆ ನಡಿಬೇಕಾದ್ರೆ, ಆತ್ಮಿಕ ಸಂಭಾಷಣೆ ನಡೆಸಬೇಕಾದ್ರೆ ಏನಾಗತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಬಾಬಾ ಈ ಮನಸ್ಸು ಬುದ್ಧಿಯನ್ನು ತೆಗೆದುಕೊಳ್ಳಪ್ಪ, ನಿನ್ನ ಕಾರ್ಯಕ್ಕೆ ನೀನು ಉಪಯೋಗ ಮಾಡ್ಕೊ ಅಂತ ಹೇಳ್ತೀವೋ, ಅಥವಾ ಇದನ್ನು ಮಾಡಿಕೊಡು, ಅದನ್ನು ಮಾಡಿಕೊಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ನಾವು ಬಾಬನ ಹತ್ರ ಕೇಳ್ತೀವೋ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ತಂದೆ ಕಾರ್ಯಕ್ಕೆ ನೀವು ಸಹಯೋಗಿ ಆದ್ರೆ ನಿಮಗೆ ತಂದೆ ಮೇಲೆ ಏನಿದೆ? ಪ್ರೀತಿ ಇದೆ ಅಲ್ವಾ? ಅದಕ್ಕೆ ಬಾಬಾ ಕಥೆಯನ್ನು ಹೇಳ್ತಾರೆ. ಮೊದಲನ್ನು ಕೂಡ ಕೇಳಿರ್ಬೋದು. ಏನು? ಒಂದು ಪರಿವಾರಕ್ಕೆ 3 ಜನ ಹೆಣ್ಮಕ್ಳಿದ್ರು. ಎಷ್ಟು ಜನ? 3 ಜನ ಹೆಣ್ಣುಮಕ್ಳು. ಸರಿ, 3 ಜನರಿಗೂ ಮದುವೆ ಮಾಡಿ ಕೊಟ್ಟಿದ್ದಿದೆ. ಸರಿ, ತಾಯಿಗೆ ಆರೋಗ್ಯ ಸರಿಯೇ ಇಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ತಾರೆ ತಂದೆ. ಅವಾಗ ಹೇಳ್ತಾರೆ, ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಆಪರೇಷನ್ ಮಾಡಬೇಕು. ಎಲ್ಲಿ? ಹೃದಯದಲ್ಲಿ. ನಾರಾಯಣ ಹೃದಯಾಲಯದಲ್ಲಿ ಅಂತ ಒಂದು ವಿಷಯ ಬರ್ತದೆ. ಅವ್ರು ಹಳ್ಳಿಯಲ್ಲಿರೋದು. ಅವಾಗ ತಂದೆ ಏನ್ ಮಾಡ್ತಾರೆ, ಮೊದಲ ಮಗಳಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನೋಡು ಮಗಳೇ, ನಿಮ್ಮ ತಾಯಿಗೆ ಹಾರ್ಟ್ ಆಪರೇಷನ್ ಮಾಡ್ಬೇಕಂತೆ, ಸ್ವಲ್ಪ ದಿನ ಬಂದ್ಬಿಟ್ಟು ಇರ್ತೀಯಾ ಅಂತ. ಅವಾಗ ಮಗಳೇನು ಹೇಳ್ತಾರೆ, ಬಂದಿರ್ಬೋದಿತ್ತು ಅಪ್ಪ, ನನ್ನ ಮಗ ಈ ಸಲ SSLC, ಸರಿನಾ? ಅದಕ್ಕಾಗಿ ನಾನು ಬಂದ್ಬಿಟ್ಟು ಅವ್ನು ಸರಿಯಾಗಿ ಓದೋದಿಲ್ಲ, ಹೋಮ್ವರ್ಕ್ ಎಲ್ಲ ಮಾಡೋದಿಲ್ಲ, ಅವನ ಜೀವನನೇ ಹಾಳಾಗ್ತದೆ, ಅದಕ್ಕೆ ನನ್ನ ತಂಗಿ ಕೇಳು ಅಂತ ಹೇಳ್ತಾರೆ. ಆಯ್ತು ಅಂತ ತಂದೆ ಫೋನ್ ಇಡ್ತಾರೆ. 2ನೇ ಫೋನ್ ಮಾಡ್ತಾರೆ. ಫೋನ್ ಮಾಡಿದಿದ್ರೆ, ಅಪ್ಪ ಬರ್ಬೋದಿತ್ತು, ಏನ್ ಮಾಡೋದು, ನಮ್ಮ ಮನೆಯವರಿಗೆ ಶೀತ, ನೆಗಡಿ, ಜ್ವರ ಎಲ್ಲ ಬಂದ್ಬಿಟ್ಟಿದೆ, ಅದಕ್ಕಾಗಿ ಅವರ ಆರೋಗ್ಯ ಸರಿ ಇಲ್ಲದೆ ಇರೋದಕ್ಕೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಯಾರು ಹೇಳ್ತಾರೆ? 2ನೇ ಮಗಳು. ಸರಿ ಅಂತ 3ನೇ ಮಗಳಿಗೆ ಕೇಳ್ತಾರೆ. 3ನೇ ಮಗಳು ಏನ್ ಹೇಳ್ತಾರೆ, ಅಪ್ಪ ಮೊನ್ನೆ ಮಾತ್ರ ನೀನು ಮದುವೆ ಮಾಡಿ ಕೊಟ್ಟಿದೀಯಲ್ಲ, ಆದ್ರೆ ಆವಾಗ ನಾನು ತುಂಬಾ ರಜಾ ಹಾಕಿಬಿಟ್ಟಿದ್ದೇನೆ, ಅದಕ್ಕಾಗಿ ನನಗೆ ಆಫೀಸಲ್ಲಿ ಇವಾಗ ರಜಾ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ತಾಯಿಗೆ ಅವಶ್ಯಕತೆ ಇದ್ದಾಗ, ತಂದೆಗೆ ಅವಶ್ಯಕತೆ ಇದ್ದಾಗ 3 ಜನ ಹೆಣ್ಮಕ್ಳು ಬರ್ಲಿಕ್ಕೆ ರೆಡಿ ಇಲ್ಲ. ಒಬ್ಬೊಬ್ಬರು ಒಂದೊಂದು ಕಥೆಯನ್ನ ಹೇಳಿ.
ಸರಿ. ಮಕ್ಕಳು ಬಂದಿಲ್ಲ ಅಂತ ಆಪರೇಷನ್ ಮಾಡೋದು ನಿಲ್ಸ್ಲಿಕ್ಕೆ ಆಗತ್ತಾ? ಇಲ್ಲ, ಮಾಡೇ ಮಾಡ್ತಾರೆ. ಸರಿ, ಆಪರೇಷನ್ ಮಾಡಿದ್ರು. ಮಾಡಿದ ಮೇಲೆ ತಂದೆ ಫೋನ್ ಮಾಡ್ತಾರೆ. ನೋಡಪ್ಪ, ನೋಡಮ್ಮ, 3 ಜನರಿಗೆ ವಾಟ್ಸಪ್ ವಿಡಿಯೋ ಕಾಲಲ್ಲಿ ಏನು ಹೇಳ್ತಾರೆ, ನಾವು ನಿಮ್ಮ ಅಮ್ಮನ ಆಪರೇಷನ್ ಅಂತ ಆಯಿತು, ಆಪರೇಷನ್ ಚೆನ್ನಾಗಾಯಿತು. ಅದೇನು ಮಾಡೋದು, ಮೊನ್ನೆ ಮೊನ್ನೆ ಮಗಳ ಮದುವೆ ಮಾಡಿರೋದಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ, ಅದಕ್ಕೆ ನಮ್ಮ ಜಮೀನು ಬೆಂಗಳೂರು ಸುತ್ತಲೂ ಇರುವಂಥ ಒಂದು ಜಮೀನನ್ನು ಮಾರಿದೆ, 1 ಕೋಟಿ ರೂಪಾಯಿ ಸಿಕ್ತು. ಅದರಲ್ಲಿ ನಿಮ್ಮಮ್ಮನ ಆಪರೇಷನಿಗೆ ಅಂತ ಒಂದು 10 ಲಕ್ಷ ರೂಪಾಯಿ ಖಾಲಿ ಆಗಿದೆ, ಉಳಿದಿದ್ದಿದೆ. ನೀವು ಬಂದರೆ ನಾಳೆ ಎಲ್ಲ ಹಂಚಿಕೊಡ್ತೇನೆ, ಓಕೆನಾ? ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಇರೋದಕ್ಕೆ ಅದು ಬ್ಯಾಂಕಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ಬನ್ನಿ ಮಕ್ಕಳೇ, 2 ದಿನ ಇದ್ದು ಬಿಟ್ಟು ದುಡ್ಡು ತಗೊಂಡೋಗಿ ಅಂತ ಹೇಳ್ತಾರೆ. ಅವಾಗ ಆ ಹೆಣ್ಮಕ್ಳು ಅಪ್ಪನ ಮನೆಗೆ ಬರ್ತಾರೋ ಬರಲ್ವೋ? ಓಡ್ ಬರ್ತೀವಿ. ಆ ಹೆಣ್ಣು ಮಕ್ಕಳು ನೀವೇ ಆಗಿದ್ದಿದ್ರೆ ನೀವು ಅಪ್ಪನ ಮನೆ ಹೋಗ್ತಿರೋ ಹೋಗಲ್ವೋ? ನಾವಾದ್ರೂ ಹೋಗಲ್ಲ. ಹೋಗ್ತಿರೋ ಹೋಗಲ್ವೋ? ನಿಜ ಈಗ ಹೇಳ್ಬೇಕು, ಸುಳ್ಳು ಹೋಗಲ್ಲ. ಹೇಳ್ಬಾರ್ದು. ಹೋಗಲ್ಲ. ಹ್ಮ್ ಹೋಗಲ್ಲ. ಯಾಕೆ ಹೋಗೋದಿಲ್ಲ? ದುಡ್ಡು ಸಿಗೋದಿಲ್ವಾ? ಬೇಡ. ಬರೀ ಬಾಯಲ್ಲಿ ಮಾತ್ರ ಅಷ್ಟೇ, ಸರಿನಾ? ಅವಾಗ ಏನಾಗತ್ತೆ, ನಮ್ಗೆ ಅಪ್ಪ ಅಮ್ಮನಿಂದ ಸಿಗ್ತದೆ ಅಂತ ನಾವು ಓಡ್ಲಿಕ್ಕೆ ರೆಡಿ ಇರ್ತೀವಿ, ಆದ್ರೆ ಅವರಿಗೆ ಅವಶ್ಯಕತೆ ಇದ್ದಾಗ ನಾವು ಹೋಗ್ಲಿಕ್ಕೆ ರೆಡಿ Ready. ಇರಲ್ಲ. ಇದರಿಂದ ಗೊತ್ತಾಗತ್ತೆ ನಿಮಗೆ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ. ಇದೆ. ಹಾಗಿದ್ರೆ ಅಪ್ಪ ಅಮ್ಮ ಯಾರನ್ನು ಪ್ರೀತಿ ಮಾಡ್ತಾರೆ? ಮಕ್ಕಳನ್ನ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ಯಾವ ಮಕ್ಕಳು ಅಪ್ಪ ಅಮ್ಮನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ತಾರೋ, ಸಹಯೋಗಿಗಳಾಗಿರ್ತಾರೋ, ಅಂತವರನ್ನ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಪ್ರೀತಿ ಮಾಡ್ತಾರೆ. ಅಲ್ವಾ? 5,000 ವರ್ಷದಲ್ಲಿ ಭಗವಂತನಿಗೆ ಮಕ್ಕಳ ಅವಶ್ಯಕತೆ ಇರೋದು ಈಗ ಮಾತ್ರ. ನೀವು ಅವರಿಗೆ ತನು ಮನವನ್ನ ಕೊಡ್ತೀರಾ ಹೇಳುವಂತ ನಂಬಿಕೆ ವಿಶ್ವಾಸದಿಂದ ಭಗವಂತ 850 ಕೋಟಿ ಆತ್ಮಗಳಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಭಗವಂತ ಕೇಳೋದು ಒಂದೇ ವಿಷಯವನ್ನ, ಯಾವುದನ್ನ? ಮಕ್ಕಳೇ, ಮನಸ್ಸನ್ನು ಎಲ್ಲಾ ಕಡೆಯಿಂದ ತೆಗೆದು ನನ್ನ ಕೈಯಲ್ಲಿ ಕೊಡಿ, ನನ್ನ ಕೆಲಸ ಮಾಡ್ಲಿಕ್ಕೆ ನನಗೆ ಬಿಡಿ, ಅಷ್ಟೇ ಅಷ್ಟೇ ಹೇಳೋದು. ಬೇರೆ ಧನ ಕೊಡಿ, ಮತ್ತೊಂದು ಕೊಡಿ, ಮಗದೊಂದು ಕೊಡಿ ಅಂತ ಬಾಬಾ ಕೇಳಲಿಲ್ಲ. ಕೇಳಿದ್ದೇನು? ನಂದೇನು ಕಾರ್ಯ ಇದೆ, ನನ್ನಲ್ಲಿರುವಂಥ ಶಕ್ತಿಯಲ್ಲಿ ತಲುಪಬೇಕು. ಅದಕ್ಕಾಗಿ ದಿನದಲ್ಲಿ ಮಧ್ಯೆ ಮಧ್ಯೆ 1 ಸೆಕೆಂಡ್ ಆದ್ರೂ ಪರವಾಗಿಲ್ಲ, 1 ನಿಮಿಷ ಆದ್ರೂ ಪರವಾಗಿಲ್ಲ, ಏನ್ ಮಾಡ್ಬೇಕು? ಸಮಯ ಸಿಗದಾಗ್ಲೆಲ್ಲ ಏನ್ ಮಾಡಿ ಆ ಮನಸ್ಸನ್ನು ನನ್ನ ಕೈಯಲ್ಲಿ ಕೊಡಿ. ಮತ್ತು ಬಾಬಾ ಒಂದು ಮಾತನ್ನು ಹೇಳ್ತಾರೆ ಹೃದಯಾಂತರಾಳದಲ್ಲಿ, ಮಕ್ಕಳೇ, ನಿಜವಾಗ್ಲೂ ಕೂಡ ಮಕ್ಕಳ ಜೊತೆ ಪ್ರೀತಿಯ ಅನುಭವ ಮಾಡೋದು ನನ್ನ ಸಂಗಮ ಯುಗದಲ್ಲಿ ಮಾತ್ರ. ಬೇರೆ ಯಾವ ಸುಖವನ್ನೂ ಕೂಡ ನಾನು 5,000 ವರ್ಷದಲ್ಲಿ ಅನುಭವ ಮಾಡೋದಿಲ್ಲ, ಅಲ್ವಾ? ಮಾಡ್ತಾರ ಬಾಬಾ? ಅಥವಾ ಬೇರೆ ಯಾವುದಾದ್ರೂ ಈ ಒಂದು ಸ್ಥೂಲ ಪ್ರಪಂಚದ ಇಂದ್ರಿಯ ಸುಖ, ಹೂವು ಹಣ್ಣು, ಬೇರೆ ಯಾವುದಾದ್ರೂ ಅನುಭವ ಮಾಡ್ತಾರ? ಇಲ್ವಲ್ಲ. ಬಾಬಾ ಅನುಭವ ಮಾಡೋದು ಯಾವುದು? ಮಕ್ಕಳ ಜೊತೆಗೆ ಮಿಲನದ ಅನುಭವ. 5,000 ವರ್ಷದಿಂದ ಅವರು ಕಾಯ್ತಾ ಇರ್ತಾರೆ, ನನ್ನ ಮಕ್ಕಳ ಜೊತೆ ಮಿಲನ ಮಾಡಬೇಕು 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 ಮಾಡಬೇಕು. ಹೇಗೆ ಒಂದು ಮಗು ಫಾರೇನಿಗೆ ಹೋದಾಗ ವಾಪಸ್ ಬರ್ಬೇಕಾದ್ರೆ ತಾಯಿ ಹೇಗೆ ಕಾಯ್ತಾ ಇರ್ತಾಳೆ, ಶಬರಿ ಕಾದಿರುವಳು ಶಬರಿ ರಾಮ ಬರುವನೆಂದು, ಅಲ್ವಾ? ಆದ್ರೆ ಮಗ ಮನೆಗೆ ಬಂದಾಗ ಏನ್ ಮಾಡ್ತಾರೆ? ತಾಯಿಯ ಮಡಿಲಲ್ಲಿಡದೆ ಮೊಬೈಲಲ್ಲಿ ಮಾತಾಡ್ತಾ ಇದ್ರೆ, ಬ್ಯೂಸಿ ಆಗಿದ್ರೆ ತಾಯಿಯ ಮನೋಸ್ಥಿತಿ ಹೆಂಗಿರ್ತದೆ ಯೋಚನೆ ಮಾಡಿ ನೋಡೋಣ, ಅಲ್ವಾ? ಹಾಗೆ ಪರಮಾತ್ಮ ಬಂದಾಗ ಅವನ ಮಿಲನದ ಸುಖ ಅನುಭವ ಮಾಡೋದು ಬಿಟ್ಟು ನಾವು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ದೇಹ ಅಭಿಮಾನ ಇಂದ್ರಿಯ ಸುಖ ಈ ವೈಯಕ್ತಿಕ ವಿಷಯದಲ್ಲೇ ನಾನು ಬ್ಯೂಸಿ ಆಗಿದ್ರೆ ನಾನು ಎಂತಹ ಸತ್ಯವಾದ ಮಗು? ನಿಮ್ಮ ನೀವು ಚೆಕ್ ಮಾಡಿಕೊಳ್ಳಿ ಆತ್ಮೀಯರೇ. 5,000 ವರ್ಷಕ್ಕೆ ಭಗವಂತನ ಸಹಯೋಗ ನನಗೆ ಬೇಕು, ಆದರೆ ಈ ಒಂದು ಸಮಯದಲ್ಲಿ ಸ್ವಚ್ಛ ಮನೋಭಾವದಿಂದ ಭಗವಂತನ ಜೊತೆ ಮಿಲನ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ, ಪವಿತ್ರವಾಗ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಅನ್ಸತ್ತೆ ನಮ್ಮಷ್ಟು ಕೃತಜ್ಞರು ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ, ಅಲ್ವಾ? ಕೆಲವೊಂದ್ಸಲ ಯೋಚನೆ ಮಾಡಿದ್ರೆ ಆದ್ಮೇಲೆ ಕಣ್ಣೀರು ಬರ್ತದೆ. ನಾವೇನು ಮಾಡ್ತಾ ಇದ್ದೀವಿ? ಬಾಬಾ ನಮ್ಮ ಏನು ಕೇಳ್ತಾ ಇದ್ದಾರೆ? ಎಟ್ಲೀಸ್ಟ್ ಆ ತಂದೆಗೆ ಇಷ್ಟನ್ನು ನಾವು ಕೊಡ್ಲಿಕ್ಕೆ ಆಗದೆ ಇರುವಂಥವ್ರು ಅಯೋಗ್ಯರಾಗಿದ್ದೀವಲ್ಲ ನಾವು, ಅಷ್ಟನ್ನು ನಾವು ಮಾಡ್ಲಿಕ್ಕೆ ಆಗಲ್ವಾ? ಬಾಬಾ ನಮ್ಮ ಊಟ ತಿಂಡಿ ಆಸ್ತಿ ಪಾಸ್ತಿ ಏನಾದ್ರು ಕೇಳ್ತಾ ಇದ್ದಾರಾ? ಇಲ್ಲವಲ್ಲ. ಓಕೆ, ಅದನ್ನ ಮಾಡೋದು ಕೂಡ ಯಾರಿಗೋಸ್ಕರ? ಮಕ್ಕಳೇ, ನಿಮ್ಮ ಕಲ್ಯಾಣಕ್ಕೋಸ್ಕರ ಅಂತ ಹೇಳ್ತಾರೆ ಬಾಬಾ. ಅದೇ ನನಗೇನು ಲಾಭ ಇಲ್ಲ, ಲಾಭ ನಿಮಗೇನೆ. ಅಷ್ಟು ಪ್ರೀತಿ ಅಂದ್ರೆ ಅದನ್ನ ನಾವು ಅನುಭವ ಮಾಡಿದಾಗ ಮಾತ್ರ ಆ ತಂದೆ ಮತ್ತು ಮಕ್ಕಳ ಒಂದು ಅನ್ಯೂನ್ಯತೆ, ನನ್ನತನ ಸಂಬಂಧ ಹೇಳೋದು ಗೊತ್ತಾಗತ್ತೆ.
ಆದ್ರೆ ಅದನ್ನ ಅನುಭವ ಮಾಡೋ ಬದಲು ನಾವು ಜ್ಞಾನದ ಆಧಾರದಲ್ಲಿ ಏನ್ ಮಾಡ್ತೀವಿ, ನನ್ನ ಆತ್ಮ ಬಿಂದು ಅಜರ ಅಮರ ಅಂತ ಏನ್ ಮಾಡ್ತಿದೀವಿ, ಅದರ ಆಧಾರದಲ್ಲಿ ಅನುಭವ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ ಬಿಟ್ರೆ ಆ ಒಂದು ಆತ್ಮೀಯತೆಯ ಆಧಾರದಲ್ಲಿ, ನನ್ನತನದ ಆಧಾರದಲ್ಲಿ, ಸಂಬಂಧದ ಆಧಾರದಲ್ಲಿ ಬಾಬನ ಜೊತೆಗೆ ನಿಸ್ವಾರ್ಥ ಭಾವದಲ್ಲಿ ಪ್ರೀತಿಯನ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಆ ಬಾಬಾ ಅವರ ನೆನಪು ನಮ್ಮನ್ನ ಸತಾಯಿಸ್ತಾ ಇಲ್ಲ, ಎಳಿತಾ ಇಲ್ಲ. ಹೀಗೆ ಸರಾಯಿ ಕಡ್ದವನಿಗೆ ನಶೆ ಇರ್ತದಲ್ಲ, ಹಾಗೆ ನಮ್ಮಲ್ಲಿ ಏನಾಗ್ತದೆ, ನಶೆ ಇರ್ತಾ ಇಲ್ಲ. ಆ ನಶೆ ಏರ್ತಾರೆ, ನಶೆ ಇಳಿಸ್ಲಿಕ್ಕೆ ಎಂದೂ ಕೂಡ ನಾವೇನಾಗಿರೋದಿಲ್ಲ, ರೆಡಿ ಇರೋದಿಲ್ಲ. ಯಾವಾಗ್ಲೂ ನಶೆ ಏನಾಗಿರ್ಬೇಕು, ಯಾವ ನಶೆ, ಈಶ್ವರಿಯ ನಶೆ. ಜ್ಞಾನದ ನಶೆ. ಈಶ್ವರಿಯ ನಶೆ, ಈಶ್ವರಿಯ ಸೇವೆಯ ನಶೆ, ಈಶ್ವರನ ಮಿಲನದ ನಶೆ, ಅಧಿಕಾರದ ನಶೆ ಅಲ್ಲ, ಹಣದ ದರ್ಪ ಅಲ್ಲ. ನಾನ್ ಚೆನ್ನಾಗಿ ಕ್ಲಾಸ್ ಮಾಡ್ತೇನೆ, ನಾನ್ ಚೆನ್ನಾಗಿ ಯೋಗ. ಬಾಬಾ ಕಾ ಮಿಲನ್, ಬಾಬನ ಪ್ರೀತಿ ಅಷ್ಟು ನಮ್ಗೇನಾಗ್ಬೇಕು, ಇಷ್ಟ ಆಗ್ಬೇಕು. ಅದರಷ್ಟು ಅಂದ್ರೆ ರಾತ್ರಿ ಹಗಲು ರಾತ್ರಿ ನಮ್ಗೇನಾಗ್ಬೇಕು, ಅದೇ ಎಳಿತಾ ಇರ್ಬೇಕು. ಆ ರೀತಿ ಬಾಬನ ಜೊತೆಗೆ ಪ್ರೀತಿ ಇದೆಯಾ? कहाँ तक हमारे में दैवी गुण हैं, क्योंकि तुम बच्चे अब कांटों से फूल बन रहे हो. ಮಕ್ಕಳು ಹೇಳ್ತಾರೆ, ಇಲ್ಲ ಇಲ್ಲ ಬಾಬಾ, ನಮ್ಗೆ ನಿಮ್ಮೇಲೆ ತುಂಬಾ ಏನಿದೆ. ಪ್ರೀತಿ ಇದೆ. ನೀವ್ ಹೇಳದ ಮಾತಕ್ಕೆ ನಾನ್ ನಂಬೇಕು ಅಂತ ಏನಿಲ್ಲ, ಕಂಡೀಷನ್ ಇಲ್ಲ, ಸರಿನಾ? ಒಂದು ವೇಳೆ ನಿಮ್ಮ ಹತ್ರ ಪ್ರೀತಿ ಇದ್ದರೆ ನಿಮ್ಮಲ್ಲಿ ಏನಿರ್ತಾ ಇತ್ತು, ದೈವಿ ಗುಣ. ದೈವಿ ಗುಣ ಅಂದ್ರೆ ದೇವತಾ ಕೊಡುವಂತ ಗುಣ ನಿಮ್ಮಲ್ಲಿ ಇರಬೇಕಿತ್ತು. ಭಗವಂತನ ಜೊತೆಗೆ ತುಂಬಾ ಪ್ರೀತಿ ಮಾಡ್ತೀರಾ ಅಂತಂದ್ರೆ ಭಗವಂತನ ಗುಣ ನಿಮ್ಮಲ್ಲಿ ಏನಾಗಿರ್ಬೇಕು, ಇರ್ಬೇಕೋ ಬೇಡವೋ? ಓಕೆ. ಚಳಿಗಾಲದಲ್ಲಿ ತುಂಬಾ ಐಸ್ ಕ್ರೀಮ್ ತಿಂದ್ರೆ ಏನಾಗ್ತದೆ, ನೆಗಡಿ ಆಗುತ್ತೆ. ನೆಗಡಿ ಆಗ್ತದೋ ಆಗಲ್ವೋ? ಆಗುತ್ತೆ. ಅದರ ಎಫೆಕ್ಟ್ ಗೊತ್ತಾಗತ್ತೆ ತಾನೆ? ಹೌದು. ಹಾಗೇನಿ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿ ದೈವಿ ಗುಣ ಹೇಳೋದು ಬರಬೇಕು. ಅದಕ್ಕೆ ನೀವು ಮೊದ್ಲು ಏನಾಗಿದ್ದು, ಮುಳ್ಳಾಗಿದ್ರಂತೆ. ಏನಾಗಿದ್ರಿ? ಮುಳ್ಳು. ಮುಳ್ಳಾಗಿದ್ವು. ಈಗ ಏನಾಗ್ತಾ ಇದ್ದೀರಿ? ಹೂವಾಗ್ತಾ ಇದೆ. ಹಾಗಿದ್ರೆ ಮುಳ್ಳು ಅಂದ್ರೇನು, ಹೂ ಅಂದ್ರೇನು? ಮುಳ್ಳು ಹಸುವಿಗೆ ಅಂದ್ರೆ ಕೊಡುವ ಚುಚ್ಚೋದಿಲ್ಲ ಒಬ್ರಿಗೊಬ್ರು. ಹ್ಮ್ ಈಗ ಮಧುರವಾಗಿರ್ತೀವಿ ಒಬ್ರಿಗೊಬ್ರು. ಮುಳ್ಳನ್ನ ಮುಟ್ಟದ ಏನಾಗ್ತದೆ? ಚುಚ್ಚುತ್ತೆ. ಚುಚ್ಚತ್ತೆ, ನೋವಾಗತ್ತೆ, ಗಾಯ ಆಗತ್ತೆ. ಅವ್ ಯಾರು ಮುಳ್ಳು ಚುಚ್ಕೊಂಡಿದ್ದಾರೆ ಅವ್ರು ಖುಷಿಯಾಗಿ ಇರ್ತಾರಲ್ವಾ? ಅಲ್ವಾ? ಆದ್ಮೇಲೆ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಓಕೆ. ನಿಮ್ಮ ಎದುರುಗಡೆಗೆ ಯಾವುದೋ ಒಂದು ವ್ಯಕ್ತಿ ಬಂದಾಗ ನಾವು ಮುಳ್ಳು ಕೊಡ್ತೀವೋ, ಹೂ ಕೊಡ್ತೀವೋ? ಹೂ ಕೊಡ್ತೀವಿ. ಹಾ, ಹೂ. ಅಕ್ಕ ಪಕ್ಕ. ಹಾ, ಮುಳ್ಳು. ಅವ್ರು ಹೋದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಇವ್ರು ಸರಿ ಇಲ್ಲ, ಇವ್ರು ಹಿಂಗ್ ಮಾಡಬಾರ್ದಿತ್ತು, ಬರ್ಬೇಕಾದ ಏನು ತಗೊಂಡು ಬಂದೇ ಇಲ್ಲ, ಈ ಟೈಮಲ್ಲೇ ಬರ್ಬೇಕಿತ್ತ. ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಅಕ್ಕರೆ ಯಾವ ಆತ್ಮ ಎದುರುಗಡೆಗೆ ಬಂದ್ರು ನಮ್ಮದೊಂದು ಸರ್ಟಿಫಿಕೇಟ್ ಇರ್ತದೆ. ಏನು? ಇವರು ಸರಿ ಇಲ್ಲ. ಸರಿ ಇಲ್ಲ. ಹೌದು. ಹೌದಂತ ಯಾರೇ ಇಲ್ಲಿ ಪತಿ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಮೊಮ್ಮಗು ಸರಿ ಇಲ್ಲ, ಯೋಗೇಶ್ ಅಣ್ಣ ಮೊದಲೇ ಸರಿ ಇಲ್ಲ. ಎದುರುಗಡೆಗೆ ಹೇಳೋದಿಲ್ಲ, ಎದುರುಗಡೆಗೆ ಹೇಳೋದೇ ಇಲ್ಲ. ಎದುರುಗಡೆ ಫೋನ್ ಮಾಡೋದು, ಅಣ್ಣೋರೇ ಕ್ಲಾಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಹೇಳೋದೇನು ಅಂತಂದ್ರೆ, ಇವ್ರು ಬರೀ ನಮ್ಮ ಕಡಿಮೆ ತರ, ಇವ್ರಿಗೆ ಹೆಂಗ್ ಗೊತ್ತಾಗ್ತದ, ಬರೀ ಅದನ್ನೇ ಹೇಳ್ತಾರಲ್ಲ ಇವರು ಅಲ್ಲ. ಇವ್ರಿಗೆ ಏನಾದ್ರು ಹೇಳ್ಬಿಟ್ರೆ ನೆಕ್ಸ್ಟ್ ಡೇ ಕ್ಲಾಸ್ ನಲ್ಲಿ ಸರಿಯಾಗಿ ಹೇಳ್ತಾರೆ, ಇದನ್ನೇ ಹೇಳ್ತಾರೆ. ಅದಕ್ಕೆ ಅವ್ರದ್ದು ಫೋನೇ ಮಾಡಬಾರ್ದು, ಏನೋ ವಿಷಯ ಹೇಳಲೇಬಾರ್ದು ಅಲ್ವಾ? ಎದುರುಗಡೆ ಏನು ಹೇಳೋದಿಲ್ಲ. ಎಲ್ಲ ಹೇಳೋದಿಲ್ಲಿಂದ ಅದನ್ನ ಹೇಳ್ತಾರೆ, ಅಕ್ಕಿ ಮೇಲೆ ಪ್ರೀತಿ, ನೆಂಟರ ಮೇಲೆ ಆಸೆ ಅಂತೆ. ಅದಕ್ಕೆ ನೆಂಟರು ಬಂದಾಗ ಮಧುರವಾಗಿ ಮಾತಾಡ್ತಾರೆ, ತುಂಬಾ ಒಳ್ಳೇದಾಯ್ತು ಅಂತ. ಆಮೇಲೆ ಯಾಕೆ ಇವತ್ತೇ ಬರ್ಬೇಕಿತ್ತ ಇವರು ಅಂತ ಏನ್ ಮಾಡ್ತಾ ಇರ್ತಾರೆ, ಮನಸ್ಸಿನಲ್ಲಿ ಬೈತಾ ಇರ್ತಾರೆ. ಅಂದ್ಮೇಲೆ ನೀವು ಅವ್ರಿಗೆ ಮುಳ್ಳು ಕೊಟ್ಟಿದ್ದೀರೋ, ಹೂವನ್ನು ಕೊಟ್ಟಿದ್ದೀರೋ? ನಿಮ್ಮ ಜೀವನವನ್ನು ಚೆಕ್ ಮಾಡ್ಕೊಳ್ಳಿ ಆತ್ಮೇಲೆ. ಪ್ರತಿದಿನ ಎಷ್ಟೋ ಆತ್ಮಗಳ ಜೊತೆಗೆ ನಾವು ಸ್ಥೂಲವಾಗಿ, ಸೂಕ್ಷ್ಮವಾಗಿ ಸಂಬಂಧ ಸಂಪರ್ಕದಲ್ಲಿ ಬರ್ತೀವೋ, ಬರಲ್ವೋ? ಹಾಗಿದ್ರೆ ಒಂದು ದಿನದಲ್ಲಿ ಎಷ್ಟು ಜನರಿಗೆ ಅವರು ಒಳ್ಳೆಯವರು ಅಂತ ನೀವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ, ಹೇಳಿ ನೋಡೋಣ.
ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಡ್ತೀವೋ, ಅವ್ರು ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತೀವೋ? ಸರಿ ಇಲ್ಲ ಅಂತ ಆದ್ಮೇಲೆ ನೀವು ಮುಳ್ಳು ಕೊಟ್ಟಂಗಾಯ್ತು, ಹೂ ಕೊಟ್ಟಂಗಾಯ್ತು. ಬೆಳ್ಕೊಟ್ಟಂಗ. ಸರಿ, ನಿಮಗೆ ಪ್ರಶ್ನೆ. ನಿಮ್ ಜೊತೆಲಿ ಇರೋರು ಯಾರು ಸರಿ ಇಲ್ಲ, ಯಾರು ಕರೆಕ್ಟ್ ಆಗಿರೋದು? ನಾನೇ ಸರಿ, ನಿಜ ಹೇಳಿ, ನಿಮ್ಮಲ್ಲಿ ಕಡಿಮೆತನಗಳು, ವಿಕಾರಗಳು ಇದ್ದಾವೋ ಇಲ್ವೋ? ಇದೆ. ಇದಾವೆ. ಈಶ್ವರನಿಗೆ ವಿರುದ್ಧವಾಗಿರುವಂತ ಕರ್ಮ ನಾವು ಮಾಡ್ತಾ ಇದ್ದೇವೋ ಇಲ್ವೋ? ಮಾಡ್ತಾ ಮಾಡ್ತಾ ಇದ್ದೀವಿ. ಎಷ್ಟೋ ನಿಯಮಗಳನ್ನ, ಶ್ರೀಮತವನ್ನ ಫಾಲೋ ಮಾಡ್ತಾ ಇಲ್ಲ. ಎಸ್ ಆರ್ ನೋ? ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಫಾಲೋ ಮಾಡ್ತಾ ಇಲ್ಲ, ಹೌದಾ? ಹೌದಾ? ಪಾಪ ಹೇಳ್ದಂಗೆ ಸಾಧನೆ ಮಾಡ್ತಾ ಇಲ್ಲ, ಪುರುಷಾರ್ಥ ಮಾಡ್ತಾ ಇಲ್ಲ, ಬೇಕಾದಷ್ಟಿದಾವೆ. ನಾವು ಆತ್ಮ ಅಂತ ನೋಡ್ತಾ ಇಲ್ಲ, ಇನ್ನೇನೋ ಹೌದು. ಇದೆ, ಹೌದಾ? ಇಷ್ಟೆಲ್ಲ ಆದ್ಮೇಲೂ ಭಗವಂತ ಮೇಲ್ತಾನೆ ಬೆಳಿಗ್ಗೆ ಬಂದಾಗ ಮೀಟೆ ಬಚ್ಚೆ ಅಂತ ಹೇಳ್ತಾರೋ, ಕೊಡವ ಬಚ್ಚೆ ಅಂತ ಹೇಳ್ತಾರ? ಪೀಠೆ ಮೇಲೆ ಬಚ್ಚೆ. ಪಾಪ. 99.9% ಕಡಿಮೆತನ ಇದ್ದು 0.1% ಒಳ್ಳೆತನ ಇದ್ರೆ ಬಾಬಾ ನೋಡೋದು ಯಾವ್ದನ್ನ? ಒಳ್ಳೇದು ಒಳ್ಳೇದನ್ನ ನಾವ್ ಯಾವ್ದನ್ನ ನೋಡ್ತೀವಿ? ಕೆಟ್ಟದನ್ನ ಕೆಟ್ಟದ್ದೇ. ಅವರು 99 ಒಳ್ಳೇದು ಮಾಡ್ಲಿ, ಒಂದು ಕಡಿಮೆ ಮಾಡಿದಾಗ ಒಂದು ಕಡಿಮೆ ಹೇಳಿದ್ದನ್ನು ಮಾತ್ರ ಹೇಳ್ತಾರೆ ಹೊರತು ಏನ್ ಮಾಡೋದಿಲ್ಲ, 99 ಒಳ್ಳೇದು ಮಾಡಿದ್ದನ್ನ ಹೇಳೋದಿಲ್ಲ. ಒಳ್ಳೇದನ್ನ ನೋಡೋದೇ ಇಲ್ಲ. ಎಷ್ಟೋ ವರ್ಷ ಬಾಬಾ ನಮ್ಮ ಮೂಲಕ ಧ್ಯಾನ ಹೇಳಿರ್ತಾರೆ. ಯಾವುದೋ ಒಂದು ದಿವಸ ಕಾರಣಾಂತರದಿಂದ ಕರ್ಮದ ಲೆಕ್ಕಾಚಾರ ಏನೋ ಒಂದು ಹೇಳ್ತಾರೆ, ಬೇಜಾರಾಗ್ತದೆ, ಅಯ್ಯೋ ಯೋಗೇಶ್ ಅಣ್ಣ ಹಿಂಗೆ ಹೇಳಿದ್ರು, ಅದು ಮಾತು ಹಿಡ್ಕೊಳ್ತಾರೆ ಹೊರತು ಅದ್ರ ಮೊದಲು ಮಾಡಿರುವಂತ ಸಹಾಯ ಏನಾಗ್ಬಿಡ್ತದೆ? ಮರ್ತೋಗ್ಬಿಡ್ತು. ಓಂ ಶಾಂತಿ, ಟಾಟಾ, ಬಾಯ್ ಬಾಯ್. ಅದು ಕೇವಲ ನನ್ನ ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ಯಾವ ಮನುಷ್ಯಾತ್ಮರ ಜೊತೆಗೂ ನಾವು ವ್ಯವಹಾರ ಮಾಡೋದು ಅದೇ. ಅಂದ್ರೆ ಅವರು ಸಹಾಯ ಮಾಡಿರುವಂತದನ್ನ ನಾವು ನೆನಪು ಮಾಡೋದಿಲ್ಲ, ಅವರಿಂದ ನಮ್ಗೆ ದುಃಖ ಆಗಿರೋದನ್ನ ಮಾತ್ರ ದೊಡ್ಡ ಪರ್ವತ ಮಾಡ್ಬಿಡ್ತೀವಿ ನಾವು, ಹೌದಾ? ಹೌದಾ? ಈ ಮನೋಸ್ಥಿತಿನ ಚೇಂಜ್ ಮಾಡ್ಬೇಕು ಬೇಡವೋ? ಮಾಡ್ಕೊಂಡು ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾವುದೇ ಆತ್ಮಗಳು ಬಂದಾಗ ನಿಮ್ಮಿಂದ ಅವರಿಗೆ ಮುಳ್ಳು ಚುಚ್ಚುವಂತ ಕೆಲಸ ಮಾಡಬಾರ್ದು. ಅಂದ್ರೆ ಮಾನಸಿಕವಾಗಿ ಯಾರಿಗೂ ಮುಳ್ಳು ಚುಚ್ಚುವಂತ ಕೆಲಸ ಆಗ್ಬಾರ್ದು. ಅವರಿಗೆಲ್ಲರಿಗೂ ಕೂಡ ಏನ್ ಕೊಡ್ಬೇಕು? ಗೌರವ. ಹೂ ಕೊಟ್ಟಾಗ ಏನಾಗತ್ತೆ? ಆತ್ಮೀಯತೆಯಿಂದ ಅವರನ್ನ ಏನ್ ಮಾಡ್ಕೊಳ್ಳುವಂಥದ್ದು? ಗೌರವಯುತವಾಗಿ, ಸ್ನೇಹಪೂರ್ವಕವಾಗಿ ಅವರಿಗೆ ಸ್ವಾಗತ ಮಾಡೋದನ್ನ ನೆನಪಿನ ಅರ್ಥ ಏನ್ ಮಾಡ್ತಾರೆ? ಹೂಗಳನ್ನ ಬಂದವರಿಗೆ ಕೊಡ್ತಾರೆ, ಅತಿಥಿಗಳಿಗೆ, ಸಂಬಂಧಿಗಳಿಗೆ, ಅಲ್ವಾ? ಮದುವೆ ಮನೆಗಳಲ್ಲೂ ಕೂಡ ಕೊಡ್ತಾರಲ್ವಾ ಹೂವನ್ನ ಹೆಣ್ಮಕ್ಳಿಗೆ, ಈಗ ಕೊಡ್ತಾರೆ. ಗಂಡು ಮಕ್ಕಳಿಗೂ ಕೂಡ ಕೊಡ್ತಾರೆ ಗುಲಾಬಿ ಹೂವನ್ನ, ಅಲ್ವಾ? ಫಂಕ್ಷನ್ ಆದಾಗ ಸ್ಟೇಜಲ್ಲೂ ಕೂಡ ಬಂದವ್ರಿಗೆ ಏನ್ ಮಾಡ್ತಾರೆ? ಹೂವು, ಗುಲ್ದಸ್ತಾ ಇದೆಲ್ಲವನ್ನ ಕೊಡ್ತಾರಲ್ವಾ? ಹಾಗೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ಮಕ್ಕಳೇ, ನೀವು ಬೇರೆಯವರಿಗೆ ಮುಳ್ಳು ಕೊಡ್ತಾ ಇದ್ದೀರೋ? ಹೂ ಕೊಡ್ತಾರೆ. ಕೊಡ್ತಾ ಇದ್ದೀರಾ? ಮುಳ್ಳಿನಿಂದ ಹೂವು ಆಗ್ತಾ ಇದ್ದೀರಾ? ಪವನ್ ಸೆಂಟೆನ್ಸ್ ಎಷ್ಟು ಸುಂದರವಾಗಿದೆ ನೋಡಿ. ಮೊದಲು ಮುಳ್ಳಾಗಿದ್ರಿ, ಈಗ ಹೂವು ಆಗ್ತಾ ಆಗ್ತಾ ಇದೆ. ಅಂದ್ರೆ ಪೂರ್ತಿ ಮುಳ್ಳನ್ನು ಬಿಟ್ಟಿಲ್ಲ, ಪೂರ್ತಿ ಹೂವು ಆಗಿಲ್ಲ. ಆಗಿಲ್ಲ. ಪ್ರೊಸೆಸ್ ನಡೀತಾ ನಡೀತಾ ಇದೆ, ಅಲ್ಲ? ಅದಕ್ಕಾಗಿ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ, ನೀವು ಎಷ್ಟು ಮುಳ್ಳಾಗಿದ್ದೀರಿ, ಎಷ್ಟು ಹೂ ಆಗಿದೆ. ಎಷ್ಟು ಹೂವಾಗಿದ್ದೀರಿ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. जितना जितना योग में रहेंगे उतना कांटों से फूल सतो प्रधान बनते जाएंगे. ನೀವು ಎಷ್ಟೆಷ್ಟು ಬಾಬಾ ಜೊತೆ ಯೋಗವನ್ನು ಮಾಡ್ತಾ ಹೋಗ್ತಿರೋ ಅಷ್ಟು ನೀವು ಮುಳ್ಳಿನಿಂದ ಏನಾಗ್ತೀರಿ? ಹೂವಾಗ್ತೀರಿ, ಸತೋ ಪ್ರಧಾನರಾಗ್ತಾ ಹೋಗ್ತೀರಂತೆ. ಏನಾಗ್ತಾ ಹೋಗ್ತೀವಂತೆ? ಸತೋಪ್ರಧಾನ. ಈ ಪ್ರಶ್ನೆಗೆ, ಈ ಒಂದು ಸೆಂಟೆನ್ಸ್ಗೆ ಅರ್ಥ ಹೇಳಿ ನೋಡೋಣ. ಸತೋ ಪ್ರಧಾನರಾಗ್ತೀವಿ ಅಂತಂದ್ರೆ ಏನು? ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೆ, ಹೆಚ್ಚು ಪ್ರಧಾನತೆಯಲ್ಲಿರ್ತಾರೆ. ಶಬ್ದದ ಅರ್ಥ ಬೇಕು ನನಗೆ. ಸತೋ ಪ್ರಧಾನ, ಸಾತ್ವಿಕವಾದ ಭೋಜನವನ್ನ ಮಾಡ್ತಿರ್ತೀವಿ, ಮಾತುಗಳು ಸಹ ಸಾತ್ವಿಕ ರೂಪದಲ್ಲೇ ಇರುತ್ತೆ. ಆಮೇಲೆ ಪವಿತ್ರತೆನೇ ಮೊದಲಾಗಿರ್ತದೆ ಅಣ್ಣ. ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಗುಣಗಳ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ. ಸತ್ಯತೆಗೆ ಮೊದಲನೇ ಪ್ರಾಧಾನ್ಯತೆ ಕೊಡ್ತೀವಿ. ನೋಡಿ, ಮಾತಾಡ್ಬೇಕಾದ್ರೆ ಒಬ್ಬರು ಮಾತಾಡಿ, ಅವರು ಮಾತಾಡಾದ್ಮೇಲೆ ಇನ್ನೊಬ್ಬರು ಮಾತಾಡಿ, ಸರಿನಾ? ಓಕೆ. ಓಂ ಶಾಂತಿ ಅಣ್ಣ. ಓಂ ಶಾಂತಿ ಹೇಳಿ. ಸತ್ಯತೆಗೆ ಮೊದಲನೇ ಪ್ರಾಧಾನ್ಯತೆ ಕೊಡ್ತೀವಿ. ಯಾವ್ದದು ಸತ್ಯತೆ? ನಾನು ಆತ್ಮ, ಅಂದ್ರೆ ನನ್ನ ತಂದೆ ಪರಮಾತ್ಮ, ಆತ್ಮದ ಸಂಪಾದನೆ, ಆತ್ಮದ ಸ್ವಚ್ಛತೆ, ಆತ್ಮದ ಗುಣಗಳು,
ಅದು ಜಮಾ ಮಾಡೋದು, ಆತ್ಮಕ್ಕೆ ಸಂಬಂಧಪಟ್ಟದ ವಿಷಯವನ್ನ ದಾನ ಮಾಡೋದು. ಇದಕ್ಕೆ ನಾವೇನ್ ಮಾಡ್ತೀವಿ? ಪ್ರಧಾನತೆಯನ್ನ ಕೊಟ್ಬಿಟ್ಟು ಆತ್ಮಕ್ಕೆ ಸಂಬಂಧಪಟ್ಟಂತ ಗುಣಲಕ್ಷಣಗಳನ್ನ ಸ್ಟಾಕ್ ಮಾಡೋ ಹೆಚ್ಚಿನ ಗಮನ ಆತ್ಮದ ಸಂಪಾದನೆಗೆ. ಇರಬೇಕು. ಆದ್ರೆ ಅದು ಇಲ್ಲ. ನಮ್ಮ ಗಮನ ಎಲ್ಲಿದೆ? ಶಾರೀರಿಕ. ಬಿಲ್ಡಿಂಗು, ಹಣ, ಮಕ್ಕಳು, ಬಟ್ಟೆ, ಬಂಗಾರ, ಊಟ ತಿಂಡಿ ಅಲ್ವಾ? ಇದೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಅದು ಸತ್ಯನ ಸುಳ್ಳು? ಸುಳ್ಳು. ಏನು ಹಣ ಸುಳ್ಳ? ಆಸ್ತಿ ಸುಳ್ಳ? ಒಳ್ಳೆ ಅಣ್ಣ. ಸುಳ್ಳಲ್ಲ. ಯಾಕೆ? ಈಗಿರುತ್ತೆ ಮತ್ತೆ ಇರೋದಿಲ್ಲ ಅದು. ಯಾಕದು ಸುಳ್ಳು? ಕಣ್ಣೆದುರುಗಡೆ ಕಾಣ್ತದಲ್ರಿ ಸುಳ್ಳು ಅಂತ, ಹೆಂಗ ಒಪ್ಕೊಳ್ಳಿಕ್ ಆಗ್ತದೆ? ಶಾಶ್ವತ ಜೊತೆಗ್ ಇಲ್ವಲ್ಲ, ಬರ್ಲಿಲ್ವಲ್ಲ? ಯಾವತ್ತೂ ಇರೋದಿಲ್ಲ. ಕಾಣಿಸೋದೆಲ್ಲ ಸುಳ್ಳು. ಓ, ಕಾಣಿಸೋದೆಲ್ಲ ಸುಳ್ಳ? ಯಾಕೆ ಅಂತಂದ್ರೆ ಅದು ಯಾವುದರಿಂದ ಆತ್ಮಕ್ಕೇನು ಸಿಗೋದಿಲ್ಲ. ಸುಳ್ಳು ಯಾಕೆಂದ್ರೆ ಸುಳ್ಳಲ್ಲ, ಅದಿದೆ, ಅಸ್ತಿತ್ವ ಇದೆ, ಕಣ್ಣಿಗೆ ಕಾಣುತ್ತೆ. ಅದ ಆ ಕಣ್ಣಿಗೆ ಕಾಣುವಂತ ಆ ವಸ್ತುವಿನಿಂದ ಆತ್ಮದ ಉನ್ನತಿ ಆಗೋದಿಲ್ಲ, ಆತ್ಮಕ್ಕೆ ಬೇಕಾಗಿರೋ ಸಿಗೋದಿಲ್ಲ. ನಾನು ಯಾರು? ಆತ್ಮ. ಈ ಪ್ರಪಂಚಕ್ಕೆ ಸುಖವನ್ನು ಅನುಭವ ಮಾಡ್ಲಿಕ್ಕೆ ಬಂದವನು ಯಾರು? ಆತ್ಮ. ಈಗ ನಿಮ್ಮ ಮನೆ ಇದೆ, ಇದೋ ಇಲ್ವೋ? ಇದೆ. ಸರಿ. ನಿಮ್ಮ ಮನೇಲಿ ಕಸ ಗುಡಿಸ್ತಿರೋ ಇಲ್ವೋ? ಗುಡಿಸ್ತೀನಿ. ನೆಲ ಒರೆಸ್ತಿರೋ ಇಲ್ವೋ? ಬರೆಸ್ತೀರಿ. ನೆಲ ಒರೆಸ್ದಾಗ ಆತ್ಮ ಕ್ಲೀನ್ ಆಗತ್ತೋ ಆಗಲ್ವೋ? ಆಗಲ್ಲ. ಹಾ, ಮನ್ಸನ್ ಕ್ಲೀನ್ ಮಾಡ್ಕೊಂಡಾಗ ಆತ್ಮ ಕ್ಲೀನ್ ಆಗುತ್ತೆ. ಮತ್ತೆ ನೆಲ ಒರೆಸ್ದಾಗ ವಾತಾವರಣ ಶುದ್ಧವಾಗಿರ್ಬೇಕು. ವಾತಾವರಣ ಅಲ್ಲ, ಮನೆ ನೆಲ ಕ್ಲೀನ್ ಆಗ್ತದಷ್ಟೇ. ಮನೇಲಿ ಇರ್ತೀವಲ್ಲ ಆ ವಾತಾವರಣ. ಅಂದ್ರೆ ನಾನು ಉಪಯೋಗ ಮಾಡುವಂತ ಸಾಧನ ಕ್ಲೀನ್ ಆಗಿದೆ ಬಿಟ್ರೆ ಇದರಲ್ಲಿ ಆತ್ಮಕ್ಕೇನು ಉಪಯೋಗ ಇಲ್ಲ. ಸಿಗ್ಲಿಲ್ಲ ಅಲ್ವಾ? ಇಲ್ಲಿ ಆತ್ಮನೂ ಇದೆ, ಸಾಧನಗಳು ಇದ್ದಾವೆ. ಸಾಧನವನ್ನು ನಾನು ಮೇಂಟೈನ್ ಮಾಡಬೇಕು, ಆತ್ಮವನ್ನು ಕೂಡ ಮೇಂಟೈನ್ ಮಾಡಬೇಕು. ಸತೋಪ್ರಧಾನ ಅಂತಂದ್ರೆ ಆತ್ಮಕ್ಕೆ ಬೇಕಾಗಿರುವಂತ ಗುಣಲಕ್ಷಣಗಳು ನಿಮ್ಮ ಜೊತೆಯಲ್ಲಿದ್ರೆ, ಅದಕ್ಕೆ ಮೊದಲ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಿದ್ರೆ, ಅದನ್ನು ಹೆಚ್ಚಿಗೆ ಸ್ಟಾಕ್ ಮಾಡ್ಕೊಂಡಿದ್ದಿದ್ರೆ ಅದಕ್ಕೆ ಏನ್ ಹೇಳ್ತಾರೆ? ಸತೋಪ್ರಧಾನ. ಸತೋಪ್ರಧಾನ. ನೀವು ಶರೀರಕ್ಕೆ, ಶರೀರಧಾರಿಗಳಿಗೆ, ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ವಿಷಯಗಳಿಗೆ ನೀವು ಗಮನವನ್ನ ಕೊಟ್ರೆ ಅದೇನು? ತಮೋಪ್ರಧಾನ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನ್ ತುಂಬ್ತಾ ಹೋಯ್ತು? ವಿಕಾರಗಳು, ಯೋಚನೆಗಳು, ಚಿಂತೆಗಳು. ಯಾಕಂದ್ರೆ ಅದರಲ್ಲಿರೋದು ಯಾವುದು? ಅದೇನೆ. ಹೌದು ತಾನೆ? ಹಾಗಿದ್ರೆ ಒಂದು ದಿನದಲ್ಲಿ ನಮ್ಮ ಗಮನ, ಸಮಯ, ಶಕ್ತಿ, ಸಂಕಲ್ಪ ಯಾವ್ದು ಕಡೆ ಹೋಗ್ತಾ ಇದೆ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ಚೆಕ್. ದಿನದಿಂದ ದಿನಕ್ಕೆ ಈಶ್ವರಿಯ ಯೋಗದಿಂದ, ಈಶ್ವರಿ ಸೇವೆಯಿಂದ ನಿರಾಕಾರವಾದಂತ, ಅಗೋಚರವಾದಂತ, ಶಾಶ್ವತವಾಗಿರುವಂತ ನಿಜವಾದ ಸುಖ ಇರುವಂತದ್ದೇನಿದೆ ಅದನ್ನು ನಾನು ತುಂಬಿಸ್ಕೊಳ್ತಾ ಇದ್ದೇನಾ? ಅದನ್ನು ಸ್ವಚ್ಛ ಮಾಡ್ಕೊಳ್ತಿದ್ದೇನಾ? ಅಥವಾ ಇನ್ನೂ ತಾನು ಶರೀರ ಅಂತ ತಿಳ್ಕೊಂಡು ಶರೀರಕ್ಕೆ ಬೇಕಾಗಿರೋದನ್ನ ಮಾಡ್ಕೊಳ್ತಿದ್ದೀನಾ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಫೂಲ್ ಬನ್ ಗೈ ಫಿರ್ ಯಹಾ ರಹ ನಹೀ ಸಕೆಂಗೆ. ಒಂದ್ ವೇಳೆ ನೀವು ಹೂವಾದ್ರೆ ನೀವು ಇಲ್ಲಿ ಇರ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹೂ ಫುಲ್ ಅರ್ಲಿ ಬಿಟ್ಟೇಲಾಗ್ಬಿಡ್ತದೆ, ನೀವು ಎಲ್ಲಿ ಹೋಗ್ತೀರಿ? ಸತ್ಯುಗಕ್ಕೆ ಹೋಗ್ಬಿಡ್ತೀರಾ. ಅಂದ್ರೆ ಇನ್ನೂ ಸಂಪೂರ್ಣವಾಗಿ ನಾವು ಹೂವು ಇಲ್ಲ, ಇನ್ನು ಮುಳ್ಳಿರುವಂತ ಕಾರಣದಿಂದ ಇನ್ನೂ ಕೂಡ ಇಲ್ಲಿದ್ದೀವಿ. ನಿಜ ಆತ್ಮೀಯರೇ ಅಲ್ವಾ? ನಮ್ಮ ಜೀವನದಲ್ಲ ಆ ಸಂಸ್ಕಾರದ ಒಳಗಡೆ ಹೋದಾಗ ನಮ್ಗೆ ಗೊತ್ತಾಗತ್ತೆ ಎಷ್ಟೆಲ್ಲ ಕಡಿಮೆತನಗಳು ನಮ್ಮಲ್ಲಿ ಇದ್ದಾವೆ, ವಿಕಾರಗಳಿದ್ದಾವೆ ಅಂತ ನಮ್ಗೇನಾಗತ್ತೆ ಅನ್ಸತ್ತೆ. ಓಕೆ, ಮೊದ್ಲಿಗೆ ಪರ್ಸೆಂಟೇಜ್ ಕಂಪ್ಯಾರಿಸನ್ ಮಾಡಿದ್ರೆ ಕಡಿಮೆ ಇದೆ, ಆದ್ರೂ ಕೂಡ ಬಾಬಾ ಹೇಳಿರುವಂತ ಲೆವೆಲ್ ಅಲ್ಲಿ ಇನ್ನೂ ನಾವು ಸ್ವಚ್ಛ ಶುದ್ಧ ಆಗಿಲ್ಲ. ಅದನ್ನ ಎಲ್ಲಿವರೆಗೆ ನಾವು ಒಪ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಮ್ಮಲ್ಲಿ ಪರಿವರ್ತನೆ. ಜ್ಞಾನಿಗಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ನಮ್ಮ ಕಡಿಮೆತನವನ್ನ ನಾವು ಒಪ್ಕೊಳ್ಳೋದಿಲ್ಲ. ಏನ್ ಮಾಡೋದಿಲ್ಲ? ನೋಡಲ್ಲ. ಯಾವ್ದನ್ನ ಒಪ್ಕೊಳ್ತೀವಿ? ಬೇರೆಯವ್ರದ್ದು. ಬೇರೆಯವ್ರು. ಬೇರೆಯವರ ಕಡಿಮೆತನವನ್ನು ಹೇಳಲಿಕ್ಕೆ ನಾವು ಮಾಸ್ಟರ್.
ಆ ಮೂಲೆಯಲ್ಲಿ ಹೆಂಗ್ ಹಿಡಿದಾರೆ, ಈ ಮೂಲೆಯಲ್ಲಿ ಹೆಂಗ್ ಹಿಡಿದಾರೆ, ವರದಾನಲ್ಲಿ ಹೆಂಗ್ ಹಿಡಿದಾರೆ. ಬೇರೆಯವ್ರ ಕಡಿಮೆತನ, ಅದಕ್ಕೆ ಕಾರಣ ನಿವಾರಣೆ ಹೇಳಿ ತುಂಬಾ ಬುದ್ಧಿವಂತರು ನಾವು. ಆದ್ರೆ ನಮ್ಮ ಕಾಲ್ ಕೆಳಗಡೆ ಕಸ ಇದ್ರೆ ಅದು ನಮ್ಗೇನಾಗ್ತಾ ಇಲ್ಲ, ಕಾಣೋದಿಲ್ಲ. ಪಕ್ಕದ ಮನೆ ಜೇಡ್ರ ಬಲೆ ನಮ್ಗೇನಾಗ್ತಾ ಇರ್ತದೆ, ಕಾಣಿಸ್ತಾ ಇರ್ತದೆ. ಫೂಲೋಂ ಕಾ ಬಗೀಚಾ ಹೈ ಹಿ ಸ್ವರ್ಗ. ಹೂವಿನ ಏನು ಬಗೀಚ, ಹೂದೋಟ. ಉದ್ಯಾನವನ, ಹೂದೋಟ ಯಾವ್ದಂತೆ, ಸ್ವರ್ಗ. ಯಾವ್ದಾದ್ರು ಸ್ವರ್ಗ? ನಾನು ಆತ್ಮ, ನನ್ನಲ್ಲಿರುವಂತ ಸಪ್ತ ಗುಣಗಳಿದಾವಲ್ಲ, ಅದೇ ನಿಜವಾದಂತ ಸ್ವರ್ಗ, ಸ್ವಗ್ರಹ. ನಾನು ಯಾರು? ನನ್ನ ಮನೆಯಲ್ಲಿ ಏನಿರ್ಬೇಕು? ಶಾಂತಿ, ಆನಂದ, ಸಪ್ತ ಗುಣಗಳು. ನನಗೆ ಕರ್ಮವನ್ನು ಮಾಡ್ಲಿಕ್ಕೆ ಸಹಾಯ ಮಾಡುವಂತ, ನನ್ನ ಉಪಯೋಗಕ್ಕೆ ಬರುವಂತ ಒಳ್ಳೆ ವಸ್ತುಗಳು ನನ್ನ ಮನೆಯಲ್ಲಿ ಇರಬೇಕು. ಕೊಳ್ತೋಗಿರೋದು ಇರ್ಬೇಕಾ? ಇಲ್ಲ. ಕೆಟ್ಟೋಗಿರೋದು ಇರ್ಬೇಕಾ? ಇರ್ಬೇಕಾ ಬೇಡವೋ? ಇಲ್ಲ, ಇರ್ಬಾರ್ದು. ನಿಮ್ಮ ಮನೇಲಿ ಕೊಳ್ತೋಗಿರೋ ಒಂಥರ ಒಂದು 2 kg ಟೊಮೆಟೊ ತಂದಿಟ್ಕೊಳ್ಳಿ. ತುಕ್ಕಿಡಿದಿರೋ ಕಬ್ಬಣ, ಧೂಳಿರುವಂತ ಪಾತ್ರೆ ಇಟ್ಕೊಂಡ್ರೆ ಏನಾಗ್ತದೆ? ಆ ಏನಾಗತ್ತೆ? ಬಂದವರಿಗೆಲ್ಲ ಅದರ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆತ್ಮಕ್ಕೆ ಸಂಬಂಧಪಟ್ಟಂತ ಸಪ್ತಗುಣಗಳು ಎಷ್ಟು ಸ್ಟಾಕ್ ಇದಾವೆ, ಎಷ್ಟು ಅದನ್ನು ಊಟ ಮಾಡ್ತಿದ್ದೀರಾ, ಬೇರೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಳಿ. जो बहुत कांटों का फूल बनाते हैं उन्हें ही सच्चा खुशबूदार फूल कहेंगे. ನೀವು ಮುಳ್ಳಿನಿಂದ ಹೂವಾಗಬೇಕು, ಜೊತೆಗೆ ಬೇರೆ ಮುಳ್ಳುಗಳನ್ನು ಕೂಡ ಏನ್ ಮಾಡ್ಬೇಕಂತೆ, ಸತ್ಯವಾದಂತ ಸುವಾಸನೆ ತುಂಬಿರುವಂತ ಹೂವನ್ನಾಗಿ ನೀವೇನ್ ಮಾಡ್ಬೇಕು, ರೆಡಿ ಮಾಡಬೇಕು. ಅವಾಗ ಆ ಹೂ ಗಿಡಗಳಿಗೂ ಕೂಡ ನೀವೇನಾಗ್ಬೇಕು, ನೀರನ್ನ ಹಾಕಬೇಕು, ಗೊಬ್ಬರವನ್ನ ಹಾಕಬೇಕು, ಅವರ ರಕ್ಷಣೆಯನ್ನು ಕೂಡ ನೀವು ಮಾಡಬೇಕು. ಅಂದ್ರೆ ನೀವು ಹೂವಾಗೋದ್ರ ಜೊತೆಗೆ ಬೇರೆಯವರನ್ನು ಕೂಡ ಹೂವನ್ನಾಗಿ ಮಾಡಬೇಕು. ಅವರಲ್ಲಿರುವಂತ ಕೊಳೆ ಕೆಟ್ಟದನ್ನ ತೆಗಿಲಿಕ್ಕೆ ನೀವು ಅವ್ರಿಗೇನ್ ಮಾಡ್ಬೇಕು, ಜ್ಞಾನದಿಂದ, ಶಕ್ತಿಯಿಂದ, ಪ್ರೀತಿಯಿಂದ, ಸಂಯೋಗದಿಂದ ಅವ್ರಿಗೇನ್ ಮಾಡ್ಬೇಕು, ಸಹಾಯ ಹಸ್ತವನ್ನ ಚಾಚಬೇಕಾಗ್ತದೆ. ಖುಷ್ಬುದಾರ್ ಫೂಲ್ ಅಂತಂದ್ರೆ ಅವರನ್ನ ನೀವು ರೆಡಿ ಮಾಡ್ಬೇಕು. ಈಶ್ವರ ಸೇವೆಗೆ ಏನ್ ಮಾಡ್ಬೇಕಾಗ್ತದೆ, ರೆಡಿ ಮಾಡ್ಬೇಕಾಗ್ತದೆ. ವಹ ಕಬಿ ಕಿಸಿ ಕೋ ಕಾಂಟಾ ನಹಿ ಲಗಾಯೆಂಗೆ. ಈ ರೀತಿ ನೀವು ಅವ್ರನ್ನ ರೆಡಿ ಮಾಡಿದಾಗ ಅವ್ರು ಯಾವಾಗ್ಲೂ ಮನಸ ವಾಚ ಕರ್ಮಣ ತನು ಮನದಿಂದ ಯಾರಿಗೂ ಮುಳ್ಳನ್ನ ಮುಳ್ಳು ಚುಚ್ಚೋದು ಅಂತಂದ್ರೆ ಏನು, ಅವ್ರು ಸರಿ ಇರಲಿಲ್ಲ ಅಂತ ಎಂದಿಗೂ ಕೂಡ ಸರ್ಟಿಫಿಕೇಟ್ ಕೊಡಬಾರ್ದು. ಅಂದ್ರೆ ಬಾಯಲ್ಲೇ ಇರ್ಲಿ, ಮನಸ್ಸಿಂದ ಇರ್ಲಿ, ಯಾವುದೇ ಇದ್ದೂನು ಕೂಡ ಯಾವುದೇ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳುವಂತ ಯಾವುದೇ ಅಧಿಕಾರ ನಮಗೆ ಇಲ್ಲ. ಪ್ರತಿಯೊಂದು ಆತ್ಮ ಏನಾಗಿದೆ, ನಾಟಕದ ಅನುಸಾರ ಕರೆಕ್ಟ್ ಆಗಿದೆ ಅಲ್ವಾ? ನಾವ್ ಇನ್ನೂ ಅವರಿಗೆ ಸರಿ ಮಾಡುವಂತ ಏನಾದ್ರು ಅವ್ರು ಕಡಿಮೆತನ ಕಂಡಿದ್ಯಾ, ನೀವೇನ್ ಮಾಡ್ಬೇಕು, ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಕ್ರೋಧ್ ಬಿ ಬಡ ಕಾಂಟಾ ಹೈ. ಬೆಳೆದ ಸಿಟ್ಟುನು ಕೂಡ ಏನು, ದೊಡ್ಡ ಮುಳ್ಳು ಅಲ್ವಾ? ಬಹುತೋಂಕು ದುಃಖ ದೇತೆ ಹೈ. ಸಿಟ್ಟು ಇರೋರು ತುಂಬಾ ಜನರಿಗೆ ಏನ್ ಮಾಡ್ತಾರಂತೆ, ದುಃಖವನ್ನ ಕೊಡ್ತಾ ಇರ್ತಾರೆ. ಮನಸ್ಸಿನಿಂದನೂ ಕೊಡ್ತಾ ಇರ್ತಾರೆ, ಮುಖದಿಂದನೂ ಕೂಡ ದುಃಖವನ್ನ ಕೊಡ್ತಾ ಇರ್ತಾರೆ. ದುಃಖ ಕೊಡೋದು ಅಂತಂದ್ರೆ ಏನರ್ಥ, ನೀವು ಅವ್ರಿಗೆ ಏನ್ ಮಾಡಿದಿರಿ, ಮುಳ್ಳು ಚುಚ್ತಾ ಇದ್ದೀರಿ ಅಂತ. ಇಲ್ಲ ಅನ್ನೋರೆ ನಾವು ಬಾಯಿಂದ ಏನು ಮಾಡ್ತಾ ಇಲ್ಲ, ಅದ ಮನಸ್ಸಿಂದ ಹೇಳ್ತಾ ಇದ್ದೀವಿ. ಅವಾಗ ಅದು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗತ್ತೋ ಆಗಲ್ವೋ? ಸರಿ, ಏನ್ ಮಾಡ್ಬೇಕು ಗೊತ್ತಾ, ನೀವು ಡೈರೆಕ್ಟ್ ಆಗಿ ಯಾರಿಗಾದ್ರೂ ಮುಳ್ಳು ಚುಚ್ಚಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ವೋ? ಏನ್ ಮಾಡ್ಬೇಕು ಅಂತಂದ್ರೆ, ಅವ್ರು ಮಲಗುವಂತ ಹಾಸಿಗೆ ಇದೆಯಲ್ಲ, ಹಾಸಿಗೆ ಮೇಲೆ ಮುಳ್ಳಿಡ್ಬೇಕು. ಏನಿಡ್ಬೇಕು, ಮುಳ್ಳು ಇಟ್ಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಒಳ್ಳೆ ಬಟ್ಟೆ ಹಾಕಿಡ್ಬೇಕು. ಸರಿನಾ? ಇಟ್ಬಿಟ್ಟು ನೀವು ಸುಮ್ಮನೆ ಇರ್ಬೇಕು, ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೇಕು. ಏನ್ ನೋಡ್ಬೇಕು, ಅವ್ರ ಹಾಸಿಗೆ ಮೇಲೆ ಮಲ್ಕೊಳ್ಬೇಕು ಮತ್ತು ಅಯ್ಯೋ ಅಂತ ಕೂಗ್ಬೇಕು ಅಂತ ನಿಮ್ಗೇನಾಗ್ಬೇಕು, ಅನ್ಸ್ಬೇಕು. ಓಕೆ, ಅವಾಗ ನಿಮ್ಗೇನಾಗ್ಬೇಕು, ಖುಷಿ ಆಗ್ಬೇಕು. ಯಾಕೆ, ಅವ್ರಿಗೇನಾಯ್ತು, ಮುಳ್ಳು ಚುಚ್ಚುತ್ತಾ ಇದ್ದಲ್ಲ. ಸರಿ,
ಆಮೇಲೆ ಬಂದ್ಬಿಟ್ಟು ಏನ್ ಹೇಳ್ಬೇಕು, ಅಯ್ಯೋ ಮುಳ್ಳಿತ್ತ, ನಾನು ಮಾಡಿದ್ದಲ್ಲಪ್ಪ ಅಂದ್ಬಿಟ್ಟು ಏನ್ ಮಾಡ್ಬೇಕು, ಬಂದ್ಬಿಟ್ಟು ನೀವು ತೆಗಿಬೇಕು. ಒಳಗಡೆಯಿಂದ ಏನಿರ್ತದೆ, ದ್ವೇಷ. ಇವ್ರಿಗಾಗಿದ್ದು ಒಳ್ಳೇದಾಯ್ತು ಅಂತ ಒಳಗಡೆ ಇರ್ತದೆ. ಮುಳ್ಳು ಚುಚ್ಚುತ್ತಲ್ಲ ಇವರಿಗೆ, ನನಗೆ ಬೈದಿದ್ರಲ್ಲ ಅಂದೇನರ್ಥ, ಇದು ಇಂಡೈರೆಕ್ಟ್ ಆಗಿ ಏನ್ ಮಾಡೋದು, ದುಃಖ ಕೊಡುತ್ತೆ. ಮುಳ್ಳು ಚುಚ್ಚೋದು. ಅವರನ್ನು ಯಾವ್ದ ಮೇಲೆ ಮಲಗಿಸಿದಿರಿ, ಒಳ್ಳೆಯಿಂದ ಒಳ್ಳೆ ಇಸ್ತ್ರಿ ಹಾಕೊಂಡಿರುವಂತ ಬಟ್ಟೆ ಮೇಲೆ ಮಲಗಿಸಿದಿರಿ. ಅದ್ರ ಉದ್ದೇಶ ಏನಿದೆ, ಮುಳ್ಳು ಚುಚ್ಚಿಲಿ ಎಲ್ಲ ಹಾಗೇನೆ ಆತ್ಮೀಯನಿಗೆ ಗೊತ್ತಿರ್ಲಿ, ಪ್ರಪಂಚದಲ್ಲಿ ನಿಮಗೆ ಹೊಗಳು ಭಟ್ರು ಬೇಕಾದಷ್ಟು ಜನ ಸಿಗ್ತಾರೆ. ಅವ್ರು ಯಾರು, ಬಿಳಿ ಬಟ್ಟೆ ಹಾಕೊಂಡವ್ರು. ಅದ್ರ ಹಿಂದ್ಗಡೆಗೆ ಏನಿರ್ತದೆ, ಮುಳ್ಳುಗಳು. ಯಾವಾಗ ಗೊತ್ತಾಗ್ತದದು, ಚುಚ್ಚಿದಾಗ ಮಲ್ಕೊಂಡಾಗ. ಚುಚ್ಚಿದಾಗ ಅಷ್ಟೇ ಅಲ್ಲ, ಮುಳ್ಳು ಇಟ್ಟವ್ರು ಯಾರು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ಅಲ್ಲಿ ಫೇಲ್ ಆಗ್ಬಿಡ್ತೇವೆ. ಅವ್ರೇನ್ ಮಾಡ್ತಾರೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಇಟ್ಟಿಲ್ವಲ್ಲ, ಡೈರೆಕ್ಟ್ ಆಗಿ ಮುಳ್ಳು ಚುಚ್ಚಿದ್ರೆ ಇವರೇ ಅಂತ ಗೊತ್ತಾಗ್ಬಿಡ್ತದೆ. ಇವಾಗ ನಿಮ್ಮ ಎದುರುಗಡೆ ಯಾರ್ದೋ ನಿಂದನೆ ಮಾಡಿದ್ರು, ಫೋನಲ್ಲಿ ಬೈದ್ರು, ಇವರೇ ಬೈದ್ರು ಅಂತ ಗೊತ್ತಾಗ್ಬಿಡ್ತದೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅಂತವ್ರು ಅಯ್ಯೋ ಯಾರೋ ಮುಳ್ಳಿಟ್ಟಿದ್ ಪಾಪರಿ ಅಂತ ಬಿಟ್ಟು ಬೆಡ್ಶೀಟ್ ತೆಗೆದು ಬಿಟ್ಟು ಏನ್ ಮಾಡ್ತಾರೆ, ಒಳ್ಳೆದಾಗ್ತದೆ. ಮುಳ್ಳು ತೆಗಿತಾರೆ. ಮತ್ತೆ ಕಾಲಿಗೆ ಏನಾದ್ರು ನಿಮ್ ಶರೀರಕ್ಕೆ ಮುಳ್ಳು ತಾಗಿದ್ರೆ ಕೀಳ್ಲಿಕ್ಕೆ ಅವರೇ ಬರ್ತಾರೆ. ಅದ ಮೊದ್ಲು ಯಾರು ಅದನ್ನ ಒಳಗಡೆ ಸೇರಿಸಿರ್ತಾರೆ. ಅವಾಗ ಆ ಬಟ್ಟೆ ಏನು ಮಾಡುತ್ತೆ, ನಿಮ್ಮನ್ನ ಮೋಸ ಮಾಡುತ್ತೆ. ಹಾಗೆ ಬೇರೆಯವ್ರು ಕೊಡುವಂತ ಗೌರವ, ಆರ್ಟಿಫಿಷಿಯಲ್ ಕೃತಕವಾಗಿರುವಂತ ಪ್ರೀತಿ, ಮನುಷ್ಯಾತ್ಮರ ಪ್ರೀತಿ ಅಲ್ವಾ, ಏನ್ ಮಾಡುತ್ತೆ, ನಿಮ್ಮನ್ನ ಮೋಸ ಮಾಡುತ್ತೆ. ಅದಕ್ಕಾಗಿ ಯಾರ ಮೇಲೂ ಕೂಡ ಕ್ರೋಧವನ್ನ ಸ್ಥೂಲವಾಗಿ ಸೂಕ್ಷ್ಮವಾಗಿ ಮಾಡಬಾರ್ದು. ಬಹುತೋं को दुख देते हैं, अभी तुम बच्चे कांटों की दुनिया से किनारे पर आ गए हो. ಅವ್ರು ತುಂಬಾ ಜನರಿಗೆ ದುಃಖವನ್ನ ಕೊಡ್ತಾರೆ. ಈಗ ನೀವು ಮಕ್ಕಳು ಮುಳ್ಳಿನ ಪ್ರಪಂಚದಿಂದ ಎಲ್ಲಿಗೆ ಬಂದಿದ್ದಾರಂತೆ, ಇವಾಗ ಹೂಗಳು ಹೂವಾಗಿಲ್ಲ, ಇನ್ನು ಒಂದು ಮೂಲೆಗೆ ಬಂದಿದ್ದೀರಾ ಅಷ್ಟೇ. ಹೂವಿನ ಪ್ರಪಂಚಕ್ಕೆ ಹೋಗ್ಬೇಕು. ಮುಳ್ಳಿನ ಪ್ರಪಂಚ ಅಂತಂದ್ರೆ ಲೌಕಿಕದಿಂದ, ಮದ್ವೆಗೆ ಹೋಗೋದಿಂದ, ಎಂಗೇಜ್ಮೆಂಟ್ ಹೋಗೋದಿಂದ, ಟೂರ್ ಹೋಗೋದಿಂದ, ಅವ್ರದ್ದು ಇವ್ರದ್ದು ಸುದ್ದಿ ಮಾತಾಡೋದಿಂದ ಅಲ್ವಾ, ಅದೆಲ್ಲದಿಂದ ಏನಾಗಿದ್ದೀವಿ, ದೂರ, ಕಿನಾರೆ, ಮೂಲೆ ಬಂದಿದ್ದೀರಿ ಅಲ್ವಾ. ಕಿನಾರೆ ಪರ್ ಆ ಗಯೇ ಹೋ ತುಮ್ ಹೋ ಸಂಗಮ್ ಪರ್. ಇವಾಗ ನೀವೆಲ್ಲಿದ್ದೀರಿ, ಸಂಗಮದಲ್ಲಿದ್ದೀರಿ. ಅಂದ್ರೆ ಏನು, ಒಂದು ಕಾಲು ಮುಳ್ಳಲ್ಲಿ, ಒಂದು ಕಾಲು ಹೂವಲ್ಲಿ, ಎರಡೂ ಕಡೆಗೂ ಏನಿದೆ, ಕಾಲಿಟ್ಟಿದ್ದೀವಿ. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಈ ಕಡೆನೂ ಇದೆ, ಎರಡೂ ಕಡೆ ಕಾಲಿಟ್ಟಿದ್ದೀವಿ ಅಲ್ವಾ. जैसे माली फूलों को अलग पॉट में निकाल कर रखते हैं, वैसे तुम फूलों को भी अब संगमयुगी पॉट में अलग रखा हुआ है. ಹೂವಿನ ಪಾಟ್ಗಳು ಬರ್ತವೆ ಗೊತ್ತಲ್ವಾ ನಿಮ್ಗೆ, ಮಣ್ಣಿಂದು ಪ್ಲಾಸ್ಟಿಕ್ ಒಂದು ಬರ್ತಾ ಅಲ್ವಾ. ಚೆನ್ನಾಗಿರುವಂತ ಹೂವನ್ನ ಗಿಡವನ್ನ ಏನ್ ಮಾಡ್ತಾರೆ, ಪಾಟ್ ಅಲ್ಲಿ ಇಡ್ತಾರೋ ಇಡಲ್ವೋ, ಇಡ್ತಾರೆ. ಯಾಕೆ ಇಡ್ಬೇಕು, ಸುಂದರವಾಗಿ ಕಾಣುತ್ತದೆ. ಆಮೇಲೆ ಅದು ಆಕರ್ಷಣೆಯ, ಹೆಚ್ಚಾಗಿ ಆಕರ್ಷಣೆ ಇರುತ್ತೆ. ಆಮೇಲೆ ಸುಗಂಧವನ್ನ ಸೂಚಿಸ್ತಾ ಇರುತ್ತೆ. ಆ ಪಾಟ್ ಅಲ್ಲಿ ಆ ಹೂವಿನ ಗಿಡ ಮಾತ್ರ ಇರ್ತದ, ಬೇರೆ ಏನಾದ್ರು ಇರ್ತದ, ಹೂ ಗಿಡ ಮಾತ್ರ. ಅದೇ ಹೂವಿನ ಗಿಡ ಗಾರ್ಡನ್ ಅಲ್ಲಿ ಇದ್ರೆ ಏನಾಗ್ತದೆ, ಕಸ ಬರುತ್ತೆ, ಕಸನ, ಕಳೆ ಬರುತ್ತೆ, ಕಳೆ ಕಸ. ಹಾ, ಅದರ ಪಕ್ಕದಲ್ಲಿ ಕಳೆ ಬರ್ತದೆ, ಅದರ ಪಕ್ಕದಲ್ಲಿ ಬೇರೆ ಗಿಡಗಳು ಕೂಡ ಬೆಳ್ಕೊಳ್ತವೆ, ಅದರ ಪ್ರಭಾವ ಇದ್ರ ಮೇಲೂ ಕೂಡ ಅದೇ. ಅದು ಒಂದೇ ಇದ್ದಿದ್ರೆ ಅದು ಕಳೆ ಬರಲಿಕ್ಕೆ ಜಾಗನೇ ಇಲ್ಲ. ಒಂದ್ ವೇಳೆ ಕಳೆ ಬಂದು ತಕ್ಷಣದಲ್ಲಿ ತೆಗೆದು ಬಿಡ್ತೀರಲ್ಲ, ಮತ್ತು ಬೇರೆಯವರ ಜೊತೆಗೆ ಅದು ಸಂಬಂಧ ಸಂಪರ್ಕ ಇಲ್ಲದೆ ಇರುವಂತ ಕಾರಣದಿಂದ ಅದರ ಪ್ರಭಾವ ಇದರ ಮೇಲೆ ಬೀಳೋದಿಲ್ಲ. ಹಾಗೆ ಬಾಬಾ ನಮ್ಮನ್ನೆಲ್ಲಿ ಇಟ್ಟಿದ್ದಾರಂತೆ, ಸಪರೇಟ್ ಆಗಿ ಇಟ್ಟಿದ್ದಾರೆ. ಮತ್ತೋಗ್ಬಿಟ್ಟು ಏನ್ ಮಾಡ್ಬಿಡಿ, ಗಾರ್ಡನ್ ಅಲ್ಲಿ ಸೇರ್ಕೊಂಡ್ಬಿಡಿ. ಗಾರ್ಡನ್ ಅಲ್ಲಿ ಸೇರೋದು ಅಂತಂದ್ರೆ ಏನು, ಎಲ್ಲಾ ಗಿಡಗಳ ಜೊತೆಗೆ ಸೇರಿದಂಗೆ. ಹಂಗಂದ್ರೆ ಏನು, ಪಾಟ್ ಅಂತಂದ್ರೆ ಏನು, ಗಾರ್ಡನ್ ಅಲ್ಲಿ ಸೇರೋದು ಅಂತಂದ್ರೆ ಏನು, ಬರಬೇಡಿ. ನಿಯಮದಲ್ಲಿ ಇರೋದು ಅಣ್ಣ. ನಾನು ಆತ್ಮ ಅಂತಂದ್ರೆ ಪಾಟಲ್ಲಿ ಇರೋದು. ನನ್ನ ಮನೆಯವರು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಇದೆಲ್ಲ ಏನು, ತೋಟದಲ್ಲಿ ಇರೋದು. ಈಗ ಯಾವ್ದ್ರಲ್ಲಿ ಇರೋದು ಅಂದ್ರೆ ಚೆಕ್ ಮಾಡಿ.
ಇಷ್ಟೇನಾ? ಸುತ್ತಮುತ್ತಲು ಇವಾಗ ಒಂದು ಹೂವಿನ ಗಿಡ ಇರ್ತದೆ, ಅದ್ರ ಪಕ್ಕದಲ್ಲಿ ಕಾಂಗ್ರೆಸ್ ಗಿಡನೂ ಇರ್ತದೆ, ಬೇರೆ ಬೇರೆ ಗಿಡಗಳು ಇರ್ತವೆ. ಅವಾಗ ಅದು ಚೆನ್ನಾಗಿರ್ತದ? ಇಲ್ಲ ಚೆನ್ನಾಗಿರಲ್ಲ. ಒಂದು ಗಿಡ ಮಾತ್ರ ಇದ್ಬಿಟ್ಟು ಕೆಳಗಡೆ ಕ್ಲೀನ್ ಆಗಿದ್ರೆ ಎಷ್ಟು ಸುಂದರವಾಗಿರ್ತದಲ್ವಾ ಅದು? ಹೂವು ಕೂಡ ಸುಂದರವಾಗಿ ಕಾಣುತ್ತಲ್ವಾ? ಹ. ಯಾಕಂತಂದ್ರೆ ಸುತ್ತಮುತ್ತಲು ಮುಳ್ಳಿನ ಇದಿದ್ರೆ ಅದರಿಂದ ಹೂವನ್ ತೆಗೆಯೋದು ಏನಾಗ್ಬಿಡ್ತದೆ? ಕಷ್ಟ ಆಗಿರ್ತದೆ. ಮತ್ತೆ ಪಾಟ್ ಅಲ್ಲಿ ಗಿಡ ಇದೆ, ಎಲ್ಲಿ ಬೇಕಾದಲ್ಲೂ ಏನ್ ಮಾಡ್ಬೋದು, ಅನ್ನೋ ತಕ್ಷಣದಲ್ಲಿ ಏನ್ ಮಾಡ್ಬಿಡ್ಬೋದು, ಚೇಂಜ್ ಮಾಡಬಹುದು. ಮಾಡಬಹುದು. ಅದು ಭೂಮಿಲಿ ಇರುವಂತ ಗಿಡವನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಚೇಂಜ್ ಚೇಂಜ್ ಮಾಡಕ್ಕೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮನ್ನ ನಾನು ಅಷ್ಟು ಸುರಕ್ಷಿತವಾಗಿ ಏನ್ ಮಾಡಿದ್ದೇನೆ, ಇಟ್ಟಿದ್ದೀನಿ. ಅಲ್ವಾ? ಯಾವಾಗ ಆ ಪಾಟ್ಸ್ ಗಳು ಇರ್ತಾವೋ ಅದನ್ನ ಮನೆ ಒಳಗಡೆ ತಂದಿಟ್ಕೊಳ್ತಾರೆ, ಅಲ್ವಾ? ಅದು ಗಿಡವನ್ನ ತಂದಿಟ್ಕೊಳ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅಲ್ಲ. ಹಾಗೆ ಬಾಬಾ ನಿಮ್ಮನ್ನ ಮನೆಯಲ್ಲಿ ತಂದಿಟ್ಕೊಂಡಿದಾರಂತ, ಅವನ ಮನದಲ್ಲಿ ತಂದಿಟ್ಕೊಂಡಿದಾರಂತ. ಓಕೆ. ಹೇಳ್ತಾರೆ ಇವಾಗ ಇಂಪಾರ್ಟೆಂಟ್, ಪಾಟ್ಗಳನ್ನ ಯಾವಾಗ ಮನೇಲಿ ತಂದಿಟ್ಕೊಂಡಿರ್ತಾರೆ? ಅಥವಾ ಎಲ್ಲಾದ್ರೂ ಫಂಕ್ಷನ್ಗೆ ಯಾವಾಗ ಪಾಟ್ ಅನ್ನ ತಗೊಂಡು ಹೋಗ್ಬಿಟ್ಟು ಡೆಕೋರೇಷನ್ಗೆ ಇಡ್ತಾರೆ? ಶುಭ ಸಮಾರಂಭಗಳಲ್ಲಿ. ಸಮಾರಂಭಗಳಿಗೆ ಹ್ಮ್ ಫಂಕ್ಷನ್ ಅದ- ಆ ಪಾಟ್ ನಲ್ಲಿರುವಂತ ಗಿಡ ಹೂ ಬಿಟ್ರೆ ತಾನೇ ಒಯ್ದಿಡ್ತಾರೆ. ಹೂವೇ ಬಿಟ್ಟಿಲ್ಲ, ಇನ್ನು ಮುಳ್ಳಿದೆ, ಇನ್ನು ಮೊಗ್ಗಿದೆ ಅಂತಂದ್ರೆ ಅದನ್ನ ಒಯ್ದ್ಬಿಟ್ಟು ಇಡ್ತಾರೋ ಇಡಲ್ವೋ? ಇಡಲ್ಲ. ಹಾ. ಹಾಗಿದ್ರೆ ನೀವು ಹೂವಾಗಿದ್ದೀರಾ, ಭಗವಂತನ ಸೇವೆಗೆ ಯೋಗ್ಯರಾಗಿದ್ದೀರಾ, ಅಷ್ಟು ಅರಳಿದ್ದೀರಾ, ಅಷ್ಟು ಸ್ವಚ್ಛವಾಗಿದ್ದೀರಾ, ಪ್ರಪಂಚದಿಂದ ಇಂಡಿಪೆಂಡೆಂಟ್ ಆಗಿದ್ದೀರಾ. ಏನ್ ಮಾಡ್ಕೊಳ್ಬೇಕು? ಚೆಕ್ ಚೆಕ್ ಮಾಡ್ಕೊಂಡು ಮಾಡ್ಕೋಬೇಕು. ಇಂಡಿಪೆಂಡೆಂಟ್ ಅಂದ್ರೆ ಸಪರೇಟ್ ಆಗಿ ಮನೆ ಮಾಡ್ಕೊಂಡಿರೋದು ಅಂತಲ್ಲ. ಕೆಲವ್ರು ಹಂಗ್ ತಿಳ್ಕೊಡ್ತಾರೆ, ಅಣ್ಣರೇ ಈ ಪರಿವಾರದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ನಾವು ಸಪರೇಟ್ ಆಗಿ ರೂಮ್ ಮಾಡ್ಕೊಂಡು ಇದ್ಬಿಡ್ತೀವಿ, ಅವ್ರ ಆಚಾರ ವಿಚಾರ ನಮ್ಗೆ ಏನಾಗೋದು ಸೆಟ್ಟೆ ಆಗೋದಿಲ್ಲ. ಸೆಟ್ ಯಾವ್ದು ಆಗೋದಿಲ್ಲ, ಸೆಟ್ ಮಾಡ್ಕೊಳ್ಬೇಕು, ಅಲ್ವಾ? ಬ್ರಹ್ಮ ಬಾಬಾ 5-6 ಜನರ ಜೊತೆಗೆ ಪರಿವಾರದವ್ರ ಜೊತೆಗಿದ್ದವ್ರು 300-400 ಜನ ಜೊತೆಗಿದ್ದಾಗ ಸೆಟ್ ಮಾಡ್ಕೊಂಡ್ರು, ಅಲ್ವಾ? ದಾದಿಯವರು ಸಾವಿರಾರು ಜನರ ಜೊತೆಗೆ ಏನ್ ಮಾಡ್ಬೇಕು, ಸಂಸ್ಕಾರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ತಾನೆ. ಹಾಗೆ ಇರುವಂತ ಸಂಸಾರದಲ್ಲಿ ಇದ್ದುಬಿಟ್ಟೆ ನಾವು ಏನ್ ಮಾಡ್ಬೇಕಾಗ್ತದೆ, ನಾನು ಭಿನ್ನವಾಗಿರ್ಬೇಕಾಗತ್ತೆ, ಅಲ್ವಾ? ನಾನು ಹೂ ಕೊಡ್ತಾ ಇರ್ಬೇಕಾಗ್ತದೆ, ನಾನು ಮುಳ್ಳನ್ನ ಕೊಡಬಾರ್ದು. ಕೊಡಬಾರ್ದು. ಮತ್ತೆ ನಮ್ಮ ಸುತ್ತಮುತ್ತಲು ಬೇರೆ ಯಾವುದೇ ಕಳೆ ಇರುವಂತ ಗಿಡಗಳನ್ನ ಬೆಳೆಸ್ಲಿಕ್ಕೆ ಅವಕಾಶ ಕೊಡಬಾರ್ದು. ಕೊಟ್ಟಿದ್ದಿದ್ರೆ ಸ್ವಲ್ಪ ದಿನದಲ್ಲಿ ನಮ್ಮ ಗಿಡವನ್ನ ಏನ್ ಮಾಡ್ಬಿಡ್ತದೆ, ಅದು ನಾಶ ಸುತ್ತಾಕೊಂಡ್ಬಿಟ್ಟಿರ್ತದೆ, ಗೊತ್ತೇ ಆಗೋದಿಲ್ಲ. ನಮ್ಮ ಕುತ್ತಿಗೆನ ಏನ್ ಮಾಡ್ಬಿಡ್ತದೆ, ಇಟ್ಕೊಂಡ್ಬಿಡ್ತದೆ. ಅಯ್ಯೋ ಅಣ್ಣವ್ರೇ, ತುಂಬಾ ಒಳ್ಳೆಯವರು ಅಂತೂ ಬೇಕು ಅಂತ ಹಣ ಕೊಟ್ಬಿಟ್ಟೆ ಅಣ್ಣವ್ರೆ, ಇವತ್ತು ಹಣ ವಾಪಸ್ಸೇ ಕೊಡ್ತಾ ಇಲ್ಲ. ನಮ್ಮವರು ಅಂತ ಕೊಟ್ಬಿಟ್ಟೆ, ಬೀಕೆ ಅಂತ ಕೊಟ್ಬಿಟ್ಟೆ, ತುಂಬಾ ಕಷ್ಟ ಅಂತ ಹೇಳ್ಬಿಟ್ರು. ಯಾರು ನಮ್ಮವರು ಅಂತ ಹೇಳ್ತಾರೆ ಅದನ್ನೇ ಏನ್ ಮಾಡ್ತಾರೆ, ಸರಿಯಾಗಿ ಏನ್ ಮಾಡ್ತಾರೆ, ಸುತ್ತು ಬಿಟ್ಟು ನಿಮ್ ಕುತ್ತಿಗೆಗೆ ಏನ್ ಮಾಡ್ಬಿಡ್ತಾರೆ, ಹಿಡಿದು ಬಿಡ್ತಾರೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಏಕ್ ಬಾಪ್. ನೀವ್ಯಾರು? ಆತ್ಮ. ಪಾಟ್ ನಲ್ಲಿರುವಂತ ಹೂ, ಅಲ್ವಾ? ಈ ಹೂವಿಗೆ ಪ್ರತಿದಿನ ನೀರ್ ಯಾರು ಹಾಕ್ಬೇಕು? ಶಿವ ಬಾಬಾ. ಪಾಲನೆ ಪೋಷಣೆ ಯಾರು ಮಾಡ್ಬೇಕು? ಶಿವಬಾಬಾ. ಆವಾಗ ನೀವು ಒಬ್ಬರೇ ಇದಿರ್ತಾನೆ. ಪಾಟ್ ಅಲ್ಲಿರುವಂತ ಹೂವು ತಾನು ಗಿಡ ಅಷ್ಟು ಮಾತ್ರ ಗಮನ ಕೊಡ್ತಾರೆ, ಪಕ್ಕದ ಗಿಡದ ಬಗ್ಗೆ ಯೋಚನೆ ಮಾಡತ್ತ ಅದು? ಇಲ್ಲ. ಅದಕ್ಕಾಗಿ ಬಾಬನ ಹತ್ರ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಗುಲಾಬಿಯಾಗಿ ಹೋಗ್ಬೇಕು. ಕ್ಲೀನ್ ಅಂಡ್ ಕ್ಲಿಯರ್. ಇಲ್ಲಪ್ಪ ನಾವೊಬ್ಬರೇ ಹೋಗೋದಿಲ್ಲ, ನಮ್ ಜೊತೆಗೆ ಯಾರ್ಯಾರು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮೊಮ್ಮಕ್ಕಳು ಬರ್ತಾರೆ. ಬಾಬಾ ಅವ್ರಿಗೆ ಇದನ್ನ ಮಾಡ್ಕೊಡು, ಇವ್ರಿಗೆ ಇದನ್ನ ಮಾಡ್ಕೊಡು. ಯಾರನ್ನ ಕರ್ಕೊಂಡು ಹೋಗ್ತೀವಿ ನಾವು? ಎಲ್ಲಾನು ಕರ್ಕೊಂಡು ಹೋಗ್ತೀರಿ. ನಮ್ಮ ಜೊತೆಯಲ್ಲಿ ಮುಳ್ಳಿದೆಯಲ್ಲ, ಇದನ್ನೆಲ್ಲ ಇಷ್ಟೆಲ್ಲ ಮುಳ್ಳು ತಗೊಂಡು ಹೋಗ್ತೀವಿ ನಾವು. ಹೌದು. ಯಾರ ಹತ್ರ? ಬಾಬಾ ಅಲ್ವಾ? ಒಂದು ಹೂವಿನ ಗಿಡ ಇದೆ, ಮಧ್ಯದಲ್ಲಿ ಹೂ ಬೀಳ್ತಿದೆ. ಓಕೆ, ಸುತ್ತಮುತ್ತಲು ಇಷ್ಟು ದೊಡ್ಡ ಮುಳ್ಳಿನ ರಾಶಿ ಇದೆ. ಅವಾಗ ಯಾರಾದ್ರೂ ಹೂ ಕೀಳ್ಲಿಕ್ಕೆ ಹೋಗಿದ್ದಿದ್ರೆ ಆರಾಮಾಗಿ ಕಿತ್ಬೋದನ್ನು, ಅಲ್ವಾ? ಹಾಗಲ್ಲ. ಮತ್ತೆ ನಿಮ್ಮ ಮನಸ್ಸಲ್ಲಿ ನನ್ನದು ಅಂತ ಎಷ್ಟು ದೊಡ್ಡ ಮುಳ್ಳಿನ ರಾಶಿ ಇಟ್ಕೊಂಡಿದ್ರೆ ಚೆಕ್ ಮಾಡ್ಕೊ. ನಿಮ್ ಜೊತೆಲಿ ಏನೇನಿದೆ? ಮುಳ್ಳಿನ ನನ್ನ ರಾಶಿ. ಮನೆ, ನನ್ನ ಬಂಗಾರದ ಬಳೆ, ನನ್ನ ಬಟ್ಟೆ, ನನ್ನ ಆಸ್ತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲ ಏನ್ ಇವೆಲ್ಲ ಏನು? ಮುಳ್ಳು.
ಮುಳ್ಳಿನ ಪರ್ವತ. ಮುಳ್ಳಿನ ಪರ್ವತದ ನಡುವೆ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದ. ಒಂದು ಹೂವು. ಆ ಹೂವನ್ನು ಕೀಳ್ಲಿಕ್ಕೆ ನಿಮ್ಮಪ್ಪ ಬಂದ್ರೆ ಮೊದಲವ್ರಿಗೆ ಹೂ ಸಿಗ್ತದೋ ಮುಳ್ಳು ಸಿಗತ್ತೋ? ಸಿಕ್ಕದು. ಅಂತ ಸ್ಥಳದಲ್ಲಿ ಭಗವಂತ ಹೂ ಕೀಳ್ಲಿಕ್ಕೆ ಹೋಗ್ತಾರಾ? ಹೋಗಲ್ಲ. ಅಲ್ಲಿ ನೀರ್ ಹಾಕ್ಲಿಕ್ಕೆ ಹೋಗ್ತಾರಾ? ಹೋಗಲ್ವಾ? ಹೋಗಲ್ಲ. ಯಾಕೆ? ಮುಳ್ಳು ಚುಚ್ಚುತ್ತೆ. ಮುಳ್ಳು ಚುಚ್ಚುತ್ತದಲ್ವಾ? ಅದಕ್ಕಾಗಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಏನಂತ? ನಾನು ಮುಳ್ಳಿನಿಂದ ತುಂಬಿರುವಂತ ಹೂವು ಅಥವಾ ಮುಳ್ಳನ್ನು ತೆಗೆದು ಬಿಟ್ಟು ಕೇವಲ ಹೂವಾಗಿದೆ. ಹೂವಾಗಿದೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊ. ಬೇಡ್ತಾರೆ. ಬೇರೆಯವ್ರ ಮುಳ್ಳು ಆಮೇಲೆ ಬಿಡಿ, ನಿಮ್ ಗಿಡದಲ್ಲಿರುವಂತ ಮುಳ್ಳನ್ನು ಮೊದಲು ತೆಗೆಯುವಂತ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಗುಲಾಬಿ ಹೂವಿನ ಗಿಡಕ್ಕೂ ಕೂಡ ಏನಿರ್ತದೆ? ಮುಳ್ಳು ತಾನೆ. ಅದನ್ನು ಮೊದಲು ತೆಗೆಯುವಂತ ಕೆಲಸವನ್ನ ಮಾಡಿ. ಪಕ್ಕದ ಮುಳ್ಳುಗಳನ್ನ ನಿಮ್ಮ ರಕ್ಷಣೆಗೋಸ್ಕರ ಜೊತೆಯಲ್ಲಿ ಇಟ್ಕೊಳ್ಬೇಡಿ. ಅದು ರಕ್ಷಣೆಯಲ್ಲ. ನಿಮ್ಗೆ ಅದು ಜೊತೆಲಿ ಇದ್ದಾಗ ಅದು ಮುಳ್ಳು ನಿಮ್ಗೆ ಆವಾಗ ಆವಾಗ ಏನಾಗ್ತಾ ಇರ್ತದೆ? ಚುಚ್ಚುತ್ತಾ ಇರ್ತದೋ ಇಲ್ವಾ? ಚುಚ್ಚುತ್ತಾ ಇರ್ತದೆ. ದೇಹದಾರಿಗಳು, ಸಂಬಂಧಿಗಳು ನಿಮ್ಗೆ ಪ್ರೀತಿ ಮಾಡ್ತಾ ಇರ್ತಾರೋ ಮುಳ್ಳು ಚುಚ್ಚುತ್ತಾ ಇರ್ತಾರ? ಮುಳ್ಳು ಚುಚ್ಚುತ್ತಾ. ಅದಕ್ಕಾಗಿ ಅವಾಗ ಹಾಯ್ 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 ಅಂತ ಹೇಳ್ತಾ ಇರ್ತೀವಿ. ಮುಳ್ಳು ಚುಚ್ಚುತ್ತಣ್ಣವ್ರೇ ಅಲ್ವಾ? ಹಾಗೆ ಮಾಡ್ತಾ ಇರ್ತೀವಿ. ಓಕೆ, ಅಂಶ ಅಂತ.